ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಬಹಳ ಪ್ರಮುಖವಾಗಿರುವ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗ್ತೇವೆ. ಮದುವೆ, ವಿವಾಹ ಅಂದ್ರೆ ಒಂದು ಪವಿತ್ರವಾದಂತಹ ಬಂಧ, ಅನುಬಂಧ ಅಂತ ಹೇಳ್ತೀವಿ. ಎರಡು ಜೀವಗಳ ಸಮಾಗಮ ಆಗೋದಕ್ಕೆ ವಿವಾಹ ಅನ್ನುವಂತಹ ಒಂದು ಟೈಟಲ್ ಅನ್ನು ನಾವು ನೀಡ್ತೇವೆ. ಹೀಗೆ ಗಂಡು ಹೆಣ್ಣಿಗೆ ಮದುವೆಯ ಸಂಭ್ರಮ ಆದ್ರೆ ಗಂಡು ಹೆಣ್ಣಿನ ಕುಟುಂಬದವರಿಗೆ ಶಾಸ್ತ್ರ ಸಂಪ್ರದಾಯವನ್ನ ಆಚರಣೆ ಮಾಡುವಂತಹ ಆ ಒಂದು ಸಂಭ್ರಮವೇ ಬೇರೆ. ಅದೇ ರೀತಿ ಯಾವುದೇ ಒಂದು ವಿಚಾರ ಆದ್ರೆ ಗುರೂಜಿ ಪ್ರತಿನಿತ್ಯ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸುವಂತಹ, ಉಲ್ಲೇಖ ಮಾಡುವಂತಹ ಒಂದೇ ಒಂದು ಅರ್ಥ ಏನು ಅಂದ್ರೆ, ನಾವು ಮಾಡುವಂತಹ ಕೆಲಸ ಏನೇ ಆಗಿರಬಹುದು, ಆದ್ರೆ ಅದರ ಹಿನ್ನೆಲೆ ಏನು, ಅದರ ಅರ್ಥ ಏನು ಅಂತ ನಾವು ಅರಿತುಕೊಂಡಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅನ್ನುವಂಥ ಮಾತನ್ನ ಉಲ್ಲೇಖಿಸ್ತಾರೆ. ಯಾಕೆ ನಾನೀಗ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಮದುವೆ ಅನ್ನುವಂಥ ಸಂದರ್ಭದಲ್ಲಿ ಗಂಡು ಹೆಣ್ಣು ಹಾರ ಬದಲಾಯಿಸಿಕೊಳ್ಳುವಂಥ ಒಂದು ಶಾಸ್ತ್ರ ಇದೆ. ಆದ್ರೆ ಯಾರಾದ್ರೂ ಕೂಡ ಯಾಕೆ ಅನ್ನುವಂಥ ವಿಚಾರವನ್ನ ಮಾಡಿ ನೋಡಿದ್ದೀರಾ? ಬಹುಶಃ ಇಲ್ಲ, ಯಾರೂ ಕೂಡ ಇದನ್ನ ನಾವು ಊಹೆಯೂ ಕೂಡ ಮಾಡಿರೋದಿಲ್ಲ. ಈ ಎಲ್ಲ ವಿಚಾರವನ್ನ ಇವತ್ತು ಗುರುಜಿ ನಮಗೆ ತಿಳಿಸಿಕೊಡ್ತಾರೆ. ಈ ಕುರಿತು ತಿಳಿಸಿಕೊಡಲು ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಒಂದು ರೀತಿ ಶಾಸ್ತ್ರ ಸಂಪ್ರದಾಯಗಳು ಅನಾದಿ ಕಾಲದಿಂದಲೂ ಬಂದಿದೆ ಅಂತ ಹೇಳಿ ಅದನ್ನ ನಡೆಸಿಕೊಂಡು ಹೋಗೋರೆ ಹಲವಾರು ಜನ ಇದ್ದಾರೆ. ಆದ್ರೆ ಯಾಕೆ ಈ ಶಾಸ್ತ್ರ ಬಂದಿದೆ, ಯಾಕೆ ಈ ಸಂಪ್ರದಾಯವನ್ನ ನಾವು ಮಾಡಬೇಕು ಅನ್ನುವಂತಹ ಒಂದು ಪರಿಜ್ಞಾನ ಕೂಡ ನಮಗಿರೋದಿಲ್ಲ. ಅದೇ ರೀತಿ ವಿವಾಹ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಗಂಡು ಹೆಣ್ಣು ಹಾರ ಬದಲಾಯಿಸಿಕೊಳ್ಳುವಂತಹ ಶಾಸ್ತ್ರ ಇದು ಯಾಕೆ ಅಂತ ಹೇಳಿ ಗುರುಜಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶುಭ ಅಂತಕ್ಕಂಥದ್ದು ಕೇಳೋಕ್ಕೂ ಹೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೌದು ಗುರುಜಿ, ಅಲ್ವಾ? ಹೌದು. ಈ ಶುಭ ಅಂತಕ್ಕಂಥದ್ದು ಪ್ರಾರಂಭ ಮತ್ತು ಅಂತ್ಯ, ಇದರ ಮಧ್ಯೆ ನಡೀತಕ್ಕಂಥ ನಮ್ಮ ಜೀವನ ಯಾವಾಗಲೂ ಶುಭವಾಗಿ ಇರಬೇಕು ಅಂತಕ್ಕಂಥದ್ದಕ್ಕೆ ಒಂದು ಮದುವೆ ಅಂತಕ್ಕಂತಹ ಒಂದು ವಿಚಾರ. ಮದುವೆ ಯಾಕೆ ಬೇಕು ಅನ್ನೋದಕ್ಕೆ ಮೊದಲನೇ ಪ್ರಶ್ನೆ ಲೆಕ್ಕ ಹಾಕಿದ್ರೆ, ಮದುವೆ ಯಾಕೆ ಬೇಕು, ಇದಕ್ಕೆ ಉತ್ತರ ಮೊದಲು ತಿಳ್ಕೊಂಡ್ರೆ ಅದಕ್ಕೆ ಮುಂದುವರೆದ ಭಾಗ ಅದು ಬರುತ್ತೆ. ಜನ್ಮ ಜನ್ಮಾಂತರ ಅಂತ ನಮ್ಗೆ ಗೊತ್ತಿದೆ, ಹೌದಾ? ಏನೋ ಒಂದು ಮಾಡಿದ್ದೀವಿ ಅಂತಲೂ ಗೊತ್ತಿದೆ. ಇದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಮದುವೆ ಮಾಡ್ಕೊಳ್ಳೋದು. ಹೆಣ್ಣಿನಲ್ಲಿರುವ ದೋಷ, ಗಂಡಿನಲ್ಲಿರುವ ದೋಷವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಮದುವೆ ಅನ್ನೋ ಒಂದು ಸಂಪ್ರದಾಯವನ್ನು ಇಟ್ಟರು. ಇಲ್ಲಿ ಮದುವೆ ಅಂದರೆ ಏನಕ್ಕೆ ಅಂತಲೇ ಗೊತ್ತಿಲ್ಲ, ಮದುವೆ ಮಾಡ್ತಾನೇ ಇದ್ದಾರೆ. ಹಾಗಾದರೆ ಮದುವೆ ಆದ ಮೇಲೆ ಆ ರೀತಿ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ, ಕರ್ಮವನ್ನು ಕಳೀಬೇಕು ಜನ್ಮ ಜನ್ಮಾಂತರದ್ದು ಅಂದರೆ ನಮಗೇನು ಗೊತ್ತೇ ಆಗಿಲ್ಲ, ಏನು ಕಳೆಯೋದು ಹೇಗೆ? ಆದರೆ ಒಂದು ತಿಳ್ಕೋಬೇಕು, ನಾವು ಯಾವಾಗ ಅರ್ಥ ಮಾಡ್ಕೊಳ್ಳದೇ ಇದ್ದಾಗ, ಯಾವುದೂ ನಮ್ಗೆ ಅರ್ಥವಿಲ್ಲದ ಬದುಕಾದಾಗ ನಮ್ಗೆ ಯಾವುದು ಗೊತ್ತಾಗಲ್ಲ, ಯಾರು ತಿಳಿಸೋಕ್ಕೂ ಬಂದಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ, ನಮಗೆ ಹೇಳೋಕ್ಕಾಗತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ದೇಹಕ್ಕೆ ಮತ್ತು ಮನಸ್ಸು ಇದನ್ನು ಬೇರೆ ಬೇರೆ ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಅದು ಒಂದು ಮಾಡೋಕ್ಕೆ ನಾವು ಹೋಗೇ ಇಲ್ಲ. ಒಂದು ಮಾಡಬೇಕು ಅಂತ ಬೇಡ ಅಂತೀಮ, ಮಾಡಬೇಕು. ಇದಕ್ಕೆ ಮುಂಚೆ ಸರ್ವಿಸ್ ಮಾಡಬೇಕು. ಯಾವುದಕ್ಕೆ? ನಮ್ಮ ಮನಸ್ಸಿಗೆ ಸರ್ವೀಸು, ನಮ್ಮ ದೇಹಕ್ಕೆ ಸರ್ವಿಸ್ ಬೇಕು ಅಂತ ಬೇಡ ಅಂತೀಯ? ಬೇಕು ಗುರುಜಿ. ಯಾತಕ್ಕೆ ಬೇಕಾಗತ್ತೆ? ಯಾಕೆ ಸರ್ವಿಸ್ ಮಾಡಬೇಕು? ಅದನ್ನು ಸರ್ವಿಸ್ ಮಾಡೋದು ಅಂದರೆ ಏನು? ಮನಸ್ಸನ್ನು ಹೆಂಗೆ ಸರ್ವಿಸ್ ಮಾಡೋದು, ಯಾಕೆ ಮಾಡಬೇಕು? ದೇಹನ ಯಾಕೆ ಸರ್ವಿಸ್ ಮಾಡಬೇಕು, ಹೇಗೆ ಮಾಡಬೇಕು? ಪ್ರಶ್ನೆ ಬರುತ್ತೆ, ಹೌದಾ? ದೇಹವನ್ನು ಸರ್ವಿಸ್ ಮಾಡೋದು ಸೂರ್ಯೋದಯಕ್ಕೆ ಮುಂಚೆ. ದೇಹ ಸರ್ವಿಸ್ ಆಗೋದು ಯಾವಾಗ? ಸೂರ್ಯೋದಯಕ್ಕೆ ಮುಂಚೆ. ಆದರೆ ನಾವು ಅದು ಮಾಡ್ಕೊಂಡಿಲ್ಲ. ಎಲ್ಲರೂ ಅಂತಲ್ಲ, ಕೆಲವರು ಮಾಡ್ಕೋತಾ ಇದ್ದೀವಿ ಅಂತ ಗೊತ್ತಿಲ್ಲ, ಏನೋ ಹೇಳ್ಬೇಕು, ಕೆಲಸಕ್ಕೆ ಹೋಗ್ಬೇಕು, ಹೇಳ್ತೀನಿ ಅಂತ ಹೇಳ್ತಾರೆ. ದೇಹವನ್ನು ಸರ್ವಿಸ್ ಮಾಡ್ತಕ್ಕಂಥವು ಅಂದರೆ ಚೈತನ್ಯ, ಶಕ್ತಿ ಬರೋದಕ್ಕೆ. ಇನ್ನು ಮುಖ್ಯವಾಗಿ ಬೇಕಾಗಿರೋದು ಮನಸ್ಸನ್ನು ಸರ್ವಿಸ್ ಮಾಡ್ತಕ್ಕಂತಹ ವಿಧಾನ ಇದೆಯಲ್ಲ, ಇದು ಶುಭ ಅನ್ನೋದಕ್ಕೆ ತುಂಬ ಹತ್ತಿರವಾದಂಥ ಪದ. ಯಾವುದನ್ನ? ಮನಸ್ಸನ್ನು ಸರ್ವಿಸ್ ಮಾಡೋದು ಅಂದರೆ ಮನಸ್ಸಿನ ಕೊಳೆಯನ್ನು ತೆಗೆಯುವುದು. ಬೇಡದರದೆಲ್ಲ ಯೋಚನೆ ಮಾಡ್ತೀವಲ್ಲಮ್ಮ, ಅದು ಕೊಳೆ ತಾನೆ. ಬೇಡ ಅಂದರೂ ನಮ್ಮ ಹಿಂಬಾಲಿಸ್ಕೊಂಡೇ ಬರುತ್ತೆ. ಅಯ್ಯೋ ನನಗೆ ಬೇಡ, ಇದು ಯಾಕೆ ಹಿಂಗೆ ಬರುತ್ತೆ ಅಂದರೂ ಬಿಡಲ್ಲ, ಅದು ಹಿಂಬಾಲಿಸ್ಕೊಂಡೇ ಬರುತ್ತೆ. ಇದನ್ನೇ ಕೊಳೆ ಅಂತೀವಿ. ಈ ಕೊಳೆ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತಕ್ಕಂಥ ವಿಷಯಕ್ಕೆ ಪ್ರಾಣಾಯಾಮ ಮಾಡ್ತಕ್ಕಂಥ ಅಭ್ಯಾಸ ಮನುಷ್ಯನಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಹೌದು.
ಈ ಪ್ರಾಣಾಯಾಮ ಅಂತಕ್ಕಂಥದ್ದು ಅದಕ್ಕೆ ಮಾಡಬೇಕು ಅಂತ ಕೂತ್ಕೊಂಡಾಗ ಅಷ್ಟೇ ಪ್ರಾಣಾಯಾಮ ಅಲ್ವಾ? ಈಗ ಎಷ್ಟು ಜನ ಪ್ರಾಣಾಯಾಮ ಮಾಡ್ತಾರೆ? ಗೊತ್ತಿರೋರು ಮಾಡ್ತಾರೆ, ಗೊತ್ತಿರೋರು ಇಲ್ಲ, ಸಮಯ ಇಲ್ಲ, ಏನೋ ಒಂದು ಹೇಳ್ತಾರೆ. ಆದರೆ ಈಗ ಹಾರ ಅಂತ ಹೇಳಿದೆ, ಹೂವಿನ ಹಾರ. ಆ ಹಾರದಲ್ಲಿ ಇರ್ತಕ್ಕಂತಹ ಹೂವಿನಲ್ಲಿ ಏನೆಲ್ಲ ಅರ್ಥ ಇದೆ? ನಾವು ಕೈಯಲ್ಲಿ ಮುಟ್ಟುವ ಹೂವಿನಲ್ಲಿ ಏನು ಅರ್ಥ ಇದೆ? ಹೂವಿನಲ್ಲಿ ಏನು ಅರ್ಥ ಇರುತ್ತೆ? ಮುಡ್ಕೊಳ್ಳೋಕ್ಕೆ ಮುಡ್ಕೋತೀವಿ. ಹೂವಿನಲ್ಲಿ ಪರಿಮಳ ಇರುತ್ತೆ, ಹೌದಾ? ಸತ್ಯ ತಾನೆ? ಹೌದು ಗುರುಜಿ. ಈ ಪರಿಮಳ ಮನುಷ್ಯನ ಉಸಿರಾಟವನ್ನು ಬ್ರೇಕ್ ಮಾಡುತ್ತೆ, ಹೌದಾ ಅಲ್ವಾ? ಹೌದು ಗುರುಜಿ. ಉಸಿರನ್ನ ಹಂಗೆ ಸ್ಟಾಪ್ ಮಾಡಿ ಅಲ್ವಾ, ಇಷ್ಟು ಚೆನ್ನಾಗೈತಲ್ಲ, ಹೌದಾ? ಇದೇ ಪ್ರಾಣಾಯಾಮ. ಸರಿ ಗುರುಜಿ. ಪರಿಮಳ ಭರಿತವಾದಂತಹ ವಿಚಾರ ಎಲ್ಲಿರುತ್ತೋ ಈ ಪರಿಮಳ, ಈ ಪ್ರಾಣಾಯಾಮ ರಾತ್ರಿಗೆ ಸುಖವಾದ ನಿದ್ದೆ. ಅರ್ಥ ಆಯ್ತಾ? ಸುಖವಾದ ನಿದ್ದೆ ಬರಬೇಕು ಅಂದರೆ ಮದುವೆ ಮಾಡ್ಕೋಬೇಕು. ಮದುವೆ ಯಾಕೆ ಮಾಡ್ಕೋಬೇಕು? ಸುಖವಾದ ನಿದ್ದೆ ಮಾಡೋಕ್ಕೆ ಗಂಡು ಹೆಣ್ಣು ಇಬ್ಬರೂ ಮದುವೆ ಮಾಡ್ಕೋಬೇಕು. ಸುಖವಾದ ನಿದ್ದೆ ಬರ್ತಾ ಇಲ್ವಲ್ಲ, ಅದೇ ನಾವು ತಗಲಾಕೊಂಡಿರೋದು. ಮದುವೆ ಯಾಕೆ ಮಾಡ್ಕೋಬೇಕು ಅಂದರೆ ಸುಖವಾದ ನಿದ್ದೆ. ಯಾಕೆಂದರೆ ನೆಮ್ಮದಿ ಆಯಿತು, ಲೈಫ್ ಸೆಟ್ಲಾಯಿತು, ನನಗೆ ಹೆಂಡತಿ ಸಿಕ್ಕೋದು, ನನ್ನ ಗಂಡ ಸಿಕ್ತಾ, ಇನ್ನೆಲ್ಲ ಚೆನ್ನಾಗಾಯಿತು ಅಂತ ಅನ್ಕೋತೀವಿ. ಓನ್ಲಿ ಡ್ರೀಮ್ಸ್. ಯಾಕೆಂದರೆ ಆರ ಕೈ ಕೊಟ್ಟರೆ ಹೇಳ್ಕೊಡಲ್ಲ. ಆರ ಏನಕ್ಕೆ ಹಾಕ್ಬೇಕಂದ್ರೆ ಹುಡುಗಿ ಹಾಕದಂತೆ, ಹುಡುಗನಿಗೆ ಹಾಕದಂತೆ, ಅಷ್ಟೇ, ಫಿನಿಶ್. ಆರ ಬದಲಾವಣೆ ಮಾಡ್ಕೊತು ಅಂದರೆ ಮುಗೀತು ಮದುವೆ. ಹಿಂಗೆ ಮಾಡೇ ನಮ್ಮ ಜೀವಮಾನದಲ್ಲಿ ಏನೂ ಸುಖ ಅನುಭವಿಸೋಕ್ಕಾಗಲ್ಲ ಕಣಮ್ಮ. ಕರೆಕ್ಟ್ ನಿದ್ದೆ ಮಾಡೋಕ್ಕಾಗಿಲ್ಲ, ಹೌದಾ? ನಿದ್ದೆ ಸರಿಗೆ ಬರಲಿಲ್ಲ ಅಂದರೆ ರೋಗ ನಿರೋಧಕ ಶಕ್ತಿ ಎಲ್ಲಿದೆ ಅಂದರೆ ನಾವು ತಿಳ್ಕೊಂಡಿರೋದೇನು, ಅದನ್ನು ತಿಂದರೆ ಬರುತ್ತೆ, ಇದನ್ನು ತಿಂದರೆ ಬರುತ್ತೆ ರೋಗ ನಿರೋಧಕ ಶಕ್ತಿ ಅಂತ ಅಂದ್ಕೊಂಡು ಹುಡುಕ್ತೀವಿ. ನಿದ್ದೆ, ಸುಖ ನಿದ್ದೆಯಲ್ಲಿ ರೋಗ ನಿರೋಧಕ ಶಕ್ತಿ ಬರುತ್ತೆ. ಗಂಡ ಹೆಂಡತಿ ಇಬ್ಬರು ಪುಷ್ಟಿದಾಯಕವಾಗಿರ್ತಾರೆ. ರೋಗ ನಿರೋಧಕ ಶಕ್ತಿಯನ್ನು ಅಳವಡಿಸ್ಕೊಳ್ತಕ್ಕಂತಹ ಪ್ರಕ್ರಿಯೆ ಮಾಡಬೇಕಾಗಿರ್ತಕ್ಕಂಥದ್ದು ಸುಖ ನಿದ್ದೆಯಿಂದ. ಈ ಸುಖ ನಿದ್ದೆಗೆ ಪ್ರೋತ್ಸಾಹ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಲೆಕ್ಕಾಚಾರಕ್ಕೆ ಅರ್ಥ, ಈ ಹೂವಿನಲ್ಲಿರ್ತಕ್ಕಂಥ ಪರಿಮಳವನ್ನು ಇಬ್ಬರು ಸಮತಟ್ಟವಾಗಿ, ಈಗ ಗಂಡಸ್ಕೋದು ಖುಷಿ ಆಗುತ್ತೆ, ಹೆಣ್ಗೂ ಖುಷಿ ಆಗುತ್ತೆ ಪರಿಮಳ, ಹೌದಲ್ಲಮ್ಮ? ಉಸಿರನ್ನು ಏಕಕಾಲದಲ್ಲಿ ಒಂದೇ ಸಲ ಬ್ರೇಕ್ ಮಾಡ್ತಕ್ಕಂಥ ಒಂದು ಎಕ್ಸಸೈಸ್ ನಡೆಯುತ್ತೆ, ಹೌದಾ? ಆ ಮನಸ್ಸು ಎಷ್ಟು ಖುಷಿ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಬೇಕು ಆ ರೀತಿ ಆದಾಗ. ಅದೇ ರೀತಿ ಪರಿಮಳದಿಂದ ಇಬ್ಬರ ಮನಸ್ಥಿತಿಯಲ್ಲಿ ಪ್ರಾಣಾಯಾಮ ನಡೀತು. ಅಂದರೆ ಗಂಡು ಹೆಣ್ಣಿನ ಉಸಿರಾಟ ಏಕಕಾಲದಲ್ಲಿ ಒಂದೇ ರೀತಿಯಲ್ಲಿ ನಡಿಬೇಕು ಅಂತಕ್ಕಂಥದ್ದೇ ನಿಜವಾದ ದಾಂಪತ್ಯ. ಗಂಡೊಂಥರ ಉಸಿರಾಟ, ಹೆಣ್ಣೊಂಥರ ಉಸಿರಾಟ ಆದರೆ ಹುಚ್ಚು ಮಕ್ಕಳು ಹುಟ್ಟೋದು. ಗಂಡು ಹೆಣ್ಣಿನ ಉಸಿರಾಟದ ಪ್ರಕ್ರಿಯೆ ಮೂಲನೇ ಮಕ್ಕಳು ವ್ಯತ್ಯಾಸವಾಗಿ ಹುಟ್ಟೋದು. ಇದು ಯಾರಾದರೂ ಮದುವೆ ಮಾಡ್ಸೋಕ್ಕೆ ಮುಂಚೆ ಯಾರಾದರೂ ಹೇಳ್ಕೊಡ್ತಾರೆ ಹೆಣ್ಣು ಗಂಡಿಗೆ ಒಳ್ಳೆ ಸಂತಾನ ಬೇಕು ಅಂತಾರೆ, 10-12 ಮಕ್ಕಳು ಆಗಬೇಕು ಅಂತ ಆಶೀರ್ವಾದ ಮಾಡ್ತಾರೆ. ಸುಮ್ಮನೆ ಹೆಂಗ್ರಿ ಮಕ್ಕಳದು, ಯಾವ ಮಕ್ಕಳಾಗಬೇಕು ಅದು ಹೇಳಲಿಲ್ಲ. ಹೋಗ್ಲಿ ಆ ಮಕ್ಕಳಾಗಕ್ಕೆ ಹೇಗೆ ನಡ್ಕೋಬೇಕು ಅದು ಹೇಳಲಿಲ್ಲ. ಚೆನ್ನಾಗಿ 100 ವರ್ಷ ಬಾಳು, ಬರೀ ಪುಕ್ಕಟೆ ವಿಚಾರ. ಸುಮ್ಮನೆ 100 ವರ್ಷ ಹಂಗಮ್ಮ ಇರ್ತಾರೆ? ಯಾರು ಇದ್ದಾರೆ 100 ವರ್ಷ? ಇಲ್ಲ. ಯಾಕೆ ಅಂದರೆ ಅರ್ಥವಿಲ್ಲದ ಮದುವೆ, ಅರ್ಥವಿಲ್ಲದ ಬದುಕು, ಅರ್ಥವಿಲ್ಲದ ನಿದ್ದೆ, ಅರ್ಥವಿಲ್ಲದ ದಾಂಪತ್ಯ. ಇಷ್ಟೆಲ್ಲ ಆದಮೇಲೆ ಅರ್ಥವಿಲ್ಲದ ಮಗು. ಈಗ ನಾವಿಲ್ಲಿ ಕೂರ್ಕೊಂಡು ಪ್ರಶ್ನೆ ಕೇಳಿದ್ರೆ ಎಷ್ಟು ಜನಕ್ಕೂ ಏನಪ್ಪ ಇವ್ರು ಬೈತಾರೆ ಅಂತ ಕೆಲವ್ರಿಗೆ ಅನಿಸುತ್ತೆ. ಈ ಮಟ್ಟಕ್ಕೆ ಹಾಕಿ ರುಬ್ತಾರಲ್ಲಪ್ಪ ಇವ್ರಿಗೆ ಊರುಗಳು ಹೇಳ್ಬಿಟ್ರೆ ಏನಾರ ಕೇಳಿದ್ರೆ ಹೆಂಗಾಯ್ತು ಅಂತ ಎಷ್ಟು ಜನ ಹೆದರ್ಕೋತಾರೆ. ಕೇಳಬೇಕು ಆಸೆ, ಕೇಳೋಕ್ಕೆ ಭಯ, ಎಷ್ಟು ಹಿಂಸೆ ಪಡ್ತಾ ಇದ್ದಾರೆ ಜನ ಅಂದರೆ ನನಗೆ ಅರ್ಥ ಆಗುತ್ತೆ. ಮಾತಾಡುವಾಗ ಸೌಂಡ್ ಹಂಗೆ ಸ್ಲೋ ಆಗಿಬಿಡತ್ತೆ. ಏನು ಕೇಳಲಿ ಅವರೇನು ಹೇಳ್ತಾರೆ. ಇದು ಯಾವ ಕಾರಣಕ್ಕೂ ಯಾಕೆ ಈ ವಿಚಾರ ಬರುತ್ತೆ ಅಂದರೆ ಬೈಯೋ ಥರ ಆಗಲಿ, ಯಾವುದೇ ಒಂದು ವಿಚಾರ ಬೇರೆ ಥರ ಯೋಚನೆ ಮಾಡೋದಾಗಲಿ ಅಲ್ಲ. ಕಾರಣ ಇಷ್ಟೇ, ಒಂದು ಗುರು ಸಾನ್ನಿಧ್ಯ ಅಂತಕ್ಕಂಥದ್ದಕ್ಕೆ ಒಂದು ಬೆಲೆ, ಒಂದು ಭಕ್ತಿ ಬೇಕು. ಇದನ್ನು ನಿಮಗೆ ಅರಿವಾಗಬೇಕು ಅಂತ ಇಂಡೈರೆಕ್ಟಾಗಿ ತೋರಿಸ್ತಾ ಇರ್ತಕ್ಕಂಥ ವಿಚಾರ. ಯಾಕೆ ಅಂದರೆ ಬಿಸ್ನೆಸ್ ಮನ್ ಥರ ಹೋಗ್ಬಿಟ್ಟು ಇದು ಕೊಡ್ರಿ ಅಂತ ಹೋಗಿ ಕೇಳ್ತಾರಲ್ಲ, ಈ ಮದುವೆ ಮಾಡ್ಬೋದಾ ನೋಡ್ರಿ ಅಂತಾರಲ್ಲ, ಅದು ಗುರು ಸಾನ್ನಿಧ್ಯ ಅಲ್ಲ. ಆ ಗುರುಗಳ ಹತ್ರ ಮಾತಾಡಬೇಕಂದ್ರೆ ವಿನಯತೆ ಬರಬೇಕು, ಭಕ್ತಿ ಬರಬೇಕು. ಇದು ಅಭ್ಯಾಸ ಆದಾಗ
ಆಟೋಮೆಟಿಕ್ಕಾಗಿ ನಿಮ್ಮ ಜೀವನ ಚೇಂಜ್ ಆಗುತ್ತೆ. ಆ ಉದ್ದೇಶಕ್ಕೆ ಕಾರ್ಯಕ್ರಮದಲ್ಲಿ ನಿಮ್ಗೆ ಸ್ವಲ್ಪ ನಾನು ಆರ್ಡರ್ ಮಾಡೋ ಥರ ಮಾತಾಡೋದೇ ವಿನಃ ಇನ್ಯಾವುದೇ ಬೇರೆ ಅರ್ಥಗಳಿಲ್ಲ. ಇದಕ್ಕೆ ನೀವೇನು ಅನ್ಕೋಬೇಕಂದ್ರೆ, ಈ ಭಯ ಅಂತಕ್ಕಂಥದ್ದು ಭಕ್ತಿ ಅಂತಕ್ಕಂಥದ್ರ ಜೊತೆಲಿದ್ದಾಗ ಜೀವನ ಏನೋ ಒಂಥರ ತೃಪ್ತಿ ಆಗತ್ತೆ. ಇದನ್ನು ಡಿಸಿಪ್ಲಿನ್ ಅಂತಾರೆ ಇಂಗ್ಲೀಷಲ್ಲಿ, ಸರಿನಮ್ಮ? ಹಾಂ, ಆ ಶಿಸ್ತು ಅನ್ನೋದು ಬೆಳಗ್ಗೆ ಎದ್ದ ತಕ್ಷಣ ಬೇಡ, ಕೊನೆಯ ಪಕ್ಷ ಒಂದು 10 ಗಂಟೆ ಸುಮಾರಿಗೆ ಏನಾದ್ರು ಒಂದು ಶಿಸ್ತು ತಿಳ್ಕೊಳ್ಳುವಂಥ ವಿಚಾರ ಬರ್ತಾ ಇದೆ ಕಾರ್ಯಕ್ರಮದಲ್ಲಿ ಅಂತ ನೀವೆಷ್ಟು ಖುಷಿಯಾಗಿರ್ತೀರಲ್ಲ, ಆ ಸಮಯವನ್ನು ಮ್ಯಾನೇಜ್ ಮಾಡಿ ತಿಂಡಿ ಮಾಡಿ ಗಂಡನಿಗೆ ಮಕ್ಕಳಿಗೆಲ್ಲ ಕಳಿಸಿ ನೀವು ಶುಚಿರ್ಭೂತರಾಗಿ ಕುತ್ಕೊಳ್ತಕ್ಕಂಥ ಒಂದು ಶಿಸ್ತು ಕಲ್ತುಬಿಟ್ರೆ ಕಾರ್ಯಕ್ರಮ ನಾವು ಮಾಡಿದ್ದಕ್ಕೂ ನೀವು ನೋಡಿದ್ದಕ್ಕೂ ಸಾರ್ಥಕವಾಗುತ್ತೆ. ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ನಾವು ನೀವು ಋಣ ತೀರಿಸ್ದಂಗೆ ಆಗತ್ತೆ ಅಂತ ಈ ಶುಭ ಶುಕ್ರವಾರದಂದು ಪೂಜೆ ಮಾಡೋದೇ ಮುಖ್ಯ ಅಲ್ಲ, ನೀವೇನೇ ಮಾಡಿ ತಿಳ್ಕೊಂಡು ಮಾಡಿ ಅನ್ನೋತಕ್ಕಂತಹ ಒಂದು ಶುಭಾಶಯ ಶುಕ್ರವಾರದಲ್ಲಿ ಹೇಳೋಕ್ಕೆ ಇಷ್ಟಪಡೋಣ ಅಲ್ವಾ? ಈಗ ಒಂದು ಪರಿಮಳ ಗೊತ್ತಾಯಿತು. ಇನ್ನೊಂದು, ಹಾರ ಹೂವು ತುಂಬ ಮೃದುವಾಗಿರುತ್ತೆ. ಆ ಮೃದುವಾಗಿರೋ ಅರ್ಥ ಏನು ಅಂದರೆ, ಗಂಡು ಹೆಣ್ಣನ್ನು ಮುಟ್ಟಬೇಕಾದ್ರೆ, ಹೆಣ್ಣು ಗಂಡನ್ನು ಮುಟ್ಟಬೇಕಾದ್ರೆ ಆ ಥರನೇ ಹೂ ಥರ ಮುಟ್ಟಬೇಕು ಅನ್ನೋದಲ್ಲ. ಅಂದರೆ ಬಳಸುವ ವಿಧಾನ. ಈ ಹೂ ಥರ ಮುಟ್ಟಿದಾಗ ಎಷ್ಟು ಖುಷಿ ಆಗುತ್ತಮ್ಮ, ಹೌದಲ್ವಾ? ಹಾಗೆ ಈ ಆಹಾರ ಬದಲಾವಣೆ ಅಂತಕ್ಕಂಥದ್ದು ಅಲ್ಲಿಂದನೇ ಟ್ರೈನಿಂಗ್ ಕ್ಲಾಸ್ ಶುರು ಆಗಬೇಕು. ಎಷ್ಟು ಅರ್ಥ ಇದೆ, ಏನೇನೆಲ್ಲ ಅರ್ಥಕ್ಕೋಸ್ಕರವಾಗಿ ಮದುವೆ ಅಂತಕ್ಕಂಥ ಏನು ರಹಸ್ಯಕರವಾಗಿರ್ತಕ್ಕಂತಹ ಎಲ್ಲ ಮಾಡಿರ್ತಕ್ಕಂಥ ಪ್ರತಿಯೊಂದು ತಪ್ಪಿಗೆ ಪರಿಹಾರ ಮದುವೆ ಒಂದೇ. ಅಂಥ ಅಮೂಲ್ಯವಾದ ಮದುವೆಯನ್ನು ನಾವು ಯಾವ ಮಟ್ಟಕ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ, ಹೋಟ್ಲಲ್ಲಿ ಹೋಗಿ ತಿಂಡಿ ತಿನ್ನೋ ಮಟ್ಟಕ್ಕೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮದುವೆ. ಎಲ್ಲಿಂದ ನೆಮ್ಮದಿ ಸಿಗತ್ತೆ ನಮಗೆ ಇದರಿಂದ? ಈಗ ಅದಕ್ಕೊಂದು ಪದ ಬರುತ್ತೆ. ಏನು? ಒಂದು ಹೆಣ್ಣನ್ನು ಮದುವೆ ಮಾಡ್ಕೊಳಕ್ಕೆ ಹೋದಾಗ, ಒಂದು ಗಂಡು ಅಥವಾ ಒಂದು ಹೆಣ್ಣು ಮದುವೆ ಮಾಡ್ಕೊಳಕ್ಕೆ ಹೋದಾಗ ಒಂದು ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದಕ್ಕೆ ಧರ್ಮಪತ್ನಿ ಅಂತಾರೆ. ಹೆಣ್ಣನ್ನು ಏನಂತಾರೆ? ಧರ್ಮಪತ್ನಿ ಅಂತಾರೆ. ಹೇಳಿ ಬಿಟ್ಬಿಟ್ರು, ಹೇಳ್ಕೊಳ್ಳಿಲ್ಲ. ಏನು ಧರ್ಮಪತ್ನಿ ಅಂದರೆ? ಹೇಳ್ತಾರಲ್ಲಮ್ಮ, ಏನು ಧರ್ಮಪತ್ನಿ ಅಂದರೆ ಏನು? ಧರ್ಮ ಪಾಲನೆ ಮಾಡ್ತಕ್ಕಂಥ ಕಲಿಸ್ತಕ್ಕಂಥದ್ದೇ ಹೆಣ್ಣು. ಗಂಡು ಹೆಣ್ಣು ಕಲಿಸೋಕ್ಕಾಗಲ್ಲ, ಹೆಣ್ಣು ಗಂಡು ಕಲಿಸ್ಬೋದು. ಯಾವುದನ್ನು ಕಲಿಸ್ಬೇಕಿತ್ತು ಅದನ್ನು ನಾವು ಫಸ್ಟು ತಿಳ್ಕೋಬೇಕು. ಸುಖಕರವಾದ ನಿದ್ದೆ ಎಲ್ರಿಗೂ ಬೇಕಲ್ಲಮ್ಮ? ಬೇಕು. ಇದು ಹೆಚ್ಚು ಕಮ್ಮಿ ನಿಮ್ಮ ಜೀವನದಲ್ಲಿ 100 ವರ್ಷ ಆಯಸ್ಸಲ್ಲಿ 50 ವರ್ಷಕ್ಕೆ ಆಗುವಷ್ಟು ಔಷಧಿ ಸಿಕ್ಕತ್ತೆ ನಿದ್ದೆಯಿಂದ. 100 ವರ್ಷ ನಾವು ಬದುಕ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ಓಕೆ? ಅದರಲ್ಲಿ 50 ವರ್ಷ ಬದುಕೋದಕ್ಕೆ ಅಂಥ ಅಮೃತಮಯವಾಗಿರ್ತಕ್ಕಂಥ ಔಷಧಿ ಸಿಕ್ಕತ್ತೆ ನಿದ್ದೆಯಿಂದ. ಇದು ಮಾಡ್ಕೊಳ್ತಕ್ಕಂಥ ಮದುವೆಯಿಂದ ಸಿಗ್ತಕ್ಕಂಥ ವಿಚಾರ. ಆದರೆ ಇನ್ನೊಂದು, ಮನೆಯಲ್ಲಿರ್ತಕ್ಕಂಥ ದಿಕ್ಕುಗಳಿಂದ ಗಂಡು ಹೆಣ್ಣನ್ನಿಬ್ಬರನ್ನು ಸಂಪ್ರದಾಯಬದ್ಧನಾಗಿ ಮಾಡ್ತಕ್ಕಂಥ ಮನಸ್ಥಿತಿ ಬರುತ್ತೆ. ಇದೆರಡೂ ಸೇರಿಕೊಂಡಾಗ ಗೃಹಸ್ಥಾಶ್ರಮ ಅಂದರೆ, ಒಂದು ಮನೆ ಹೆಣ್ಣು ಪ್ರವೇಶ ಮಾಡಬೇಕಾದ್ರೆ ಹೊಸರಲ್ಲಿಟ್ಟಂತಹ ಆ ಅಕ್ಕಿ ಬೆಲ್ಲವನ್ನು ತಳ್ಳಿ ಮುಂದಕ್ಕೆ ಹೋಗಬೇಕಂದ್ರೆ, ಈ ಮನೆಯ ಕುಟುಂಬವನ್ನು ಎಲ್ಲರಿಗೂ ಮನಸ್ತೃಪ್ತಿಯಾಗಿ ನಡ್ಕೊಳ್ಳತಕ್ಕಂತಹ ಒಂದು ಅನುಗ್ರಹ ಪ್ರಾಪ್ತಿಯಾಗಲಿ ಅಂತಕ್ಕಂತಹ ವಿಚಾರಕ್ಕೆ ಮನೆಗೆ ಬಂದಂತಹ ಗೃಹಿಣಿ ಮಹಾಲಕ್ಷ್ಮಿಯಾಗಿ ಬಂದಂತಹ, ಧರ್ಮವನ್ನು ಅನುಸರಿಸ್ತಕ್ಕಂಥ ಬಂದಂತಹ ಹೆಣ್ಣು ಮಹಾಲಕ್ಷ್ಮಿ ಸ್ವರೂಪದಲ್ಲಿ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂಥೇಳಿ ಅದನ್ನು ನಾವು ಆ ಮಹಾಲಕ್ಷ್ಮಿ ಅಂತಕ್ಕಂಥ ಬರಮಾಡ್ಕೊಳ್ತಕ್ಕಂಥದ್ರಲ್ಲೂ ತಪ್ಪು ಮಾಡ್ತೀವಿ. ಏನಪ್ಪ ಅಂದರೆ, ಹೆಣ್ಣು ಗಂಡು ಜೊತೆಲಿರ್ತಾರೆ, ಒಳಗಡೆ ಪ್ರವೇಶ ಆಗಬೇಕು, ವಧು ಪ್ರವೇಶ ಆಗಬೇಕು. ಆವಾಗ ಇಡ್ತಕ್ಕಂಥ ಸೇರಲಿಡ್ತಕ್ಕಂಥ ಅಕ್ಕಿ ಇಡ್ತಾರೆ. ಆದರೆ ಒಂದೇನು ತಪ್ಪು ಮಾಡ್ತಾರೆ ಅಂದರೆ, ಬೆಳ್ಳಿ 2 ದೀಪವನ್ನು ಹೊರಗಡೆಯಿಂದ ಹಚ್ಚಿಕೊಂಡು ಹೆಣ್ಣು 2 ಬೆಳ್ಳಿ ದೀಪ ಹೊಸಲ ಆ ಕಡೆ ಈ ಕಡೆ ಇಟ್ಟು ದೀಪ ಹಚ್ಚಿ, ಎರಡೂ ಕೈಯಲ್ಲಿ ಹೆಣ್ಣು ದೀಪ ಇಟ್ಕೊಂಡು ಗಂಡನ ಪಕ್ಕ ನಿಂತಾಗ ಮನೆಯ ಒಳಗಡೆ ಒಂದು ಮಿರರ್ ಕಾಣಿಸ್ಬೇಕು. ಇವರಿಬ್ಬರು ಆ ಮಿರರ್ ಕಾಣಿಸ್ಬೇಕು, ಗಂಡು ಹೆಣ್ಣು ಆ ಮಿರರ್ ಕಾಣಿಸ್ಬೇಕು. ಆ ದೀಪ ಸಮೇತ ಕಂಡಾಗ ಇವರು ಲಕ್ಷ್ಮೀನಾರಾಯಣ ಸ್ವರೂಪವಾಗಿ ಮನೆಯನ್ನು ಪ್ರವೇಶ ಮಾಡ್ತಾರೆ. ಎಷ್ಟು ಜನ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಮಾಹಿತಿ ಪ್ರಕಾರ ಮದುವೆ ಮಾಡ್ಸೋಕ್ಕೆ ಬಂದರೆ ನಾವು ಇದನ್ನು ಹೇಳ್ಕೊಡ್ತೀವಿ, ಪ್ರವೇಶ ಹೇಗೆ ಮಾಡಬೇಕು ಅಂತ ಹೇಳಿ. ಎಷ್ಟು ಜನ ಹೇಳ್ಕೊಡ್ತಾರೋ ಅದು ಗೊತ್ತಿಲ್ಲ. ಆದರೆ ಎಷ್ಟೊಂದೊಂದು ವಿಚಾರದಲ್ಲಿ ಎಷ್ಟು ರಹಸ್ಯಗಳು ಅಡಗಿದೆ ಅಂತಕ್ಕಂಥದ್ದು, ದೈವಿಕ ಶಕ್ತಿ ಹೆಣ್ಣು ಗಂಡಲ್ಲಿ ಇರಬೇಕು ಅಂತಕ್ಕಂಥ ಇದೆಲ್ಲ ನಾವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ವಿಚಾರಕ್ಕೆ ಬರಬೇಕಾದಂತಹ ಒಂದು ಅತಿ ಮುಖ್ಯವಾದ ವಿಶೇಷ,
ಸುಖ ನಿದ್ರೆ ಅಂತಕ್ಕಂಥದ್ದಕ್ಕೆ ಒಂದು ಸಿದ್ಧತೆ, ಒಂದು ಮಂಟಪವನ್ನು ಸಿದ್ಧತೆ ಮಾಡ್ಕೋಬೇಕು. ನಿದ್ದೆ ಮಾಡೋದಕ್ಕೆ, ಸುಖ ನಿದ್ದೆ ಮಾಡೋದಕ್ಕೆ ಒಂದು ಮಂಟಪವನ್ನು ನಾವು ನಿರ್ಮಾಣ ಮಾಡ್ಕೋಬೇಕು. ಯಾವುದದು ಅಂದರೆ ಸಂಧ್ಯಾ ಮಂಟಪ ಅಂತ ಹೇಳ್ತೀವಿ. ಸಾಯಂಕಾಲ ಈ ಸಂಜೆ ಇದು ತುಂಬ ಕಷ್ಟಕರವಾದ ವಿಷಯ. ಯಾಕೆ ಅಂದರೆ ಆಗಲ್ಲ, ತುಂಬ ಕಷ್ಟ ಇದೆ, ತುಂಬ ಮುಂದೆ ಹೊರಟೋಗಿದ್ದೀವಿ. ಹೀಗೆ ಹೇಳಿ ತಿಳ್ಕೊಳ್ಳಿ ಅಷ್ಟೇ, ಸಾಧ್ಯವಾದರೆ ಪ್ರಯತ್ನ ಮಾಡಿ. ಯಾಕೆ ಅಂದರೆ ಸಂಧ್ಯಾಕಾಲದಲ್ಲಿ ಇರ್ತಕ್ಕಂತಹ ಒಂದು ವಿಚಾರಕ್ಕೆ ಬಂದಾಗ, ಧರ್ಮಪತ್ನಿ ಅಂತ ಹೇಳ್ಕೊಳ್ತಕ್ಕಂಥ ವಿಷಯಕ್ಕೆ ಬಂದಾಗ, ಆ ಸಂಧ್ಯಾ ಮಂಟಪವನ್ನು ಸಿದ್ಧತೆ ಮಾಡ್ತಕ್ಕಂಥ ಹೆಣ್ಣಾಗಿರಬೇಕು. ಸಂಧ್ಯಾ ಮಂಟಪ ಎಂದರೆ ಏನೋ, ಇದೇನೇನು ಹೊಸದಾಗಿ ಹೇಳ್ತಾರಲ್ಲ ಅಂತ ಅಂದ್ಕೋಬೇಡಿ. ಅದಕ್ಕೆ ಅದು ಸೇರಿಸಿ ಹೇಳಿದಾಗ ನಿಮ್ಗೆ ಹೊಸ್ದಾಗಿ ಕಾಣಿಸುತ್ತೆ ಅಷ್ಟೇ. ಅದು ನೀವೇ ತಿಳ್ಕೊಂಡಾಗ ಅಯ್ಯೋ ಗೊತ್ತಿತ್ತು ನಮಗೆ ಅಂತ ಅನಿಸುತ್ತೆ. ಸಂಧ್ಯಾ ಮಂಟಪ ಅಂತಕ್ಕಂಥದ್ದು ಇದು ಯಾಕಷ್ಟು ಮುಖ್ಯ ಆಗತ್ತೆ ಅಂದರೆ, ನಮ್ಮ ನಿದ್ದೆಯಲ್ಲಿ ರಕ್ತನಾಳ, ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಸಂಜೆ ಸಮಯದಲ್ಲಿ ಗಂಡು ಹೆಣ್ಣು ಸಂಧ್ಯಾ ಸಮಯ ಅಂದರೆ ಸೂರ್ಯ ಮುಳುಗುವ ಸಂದರ್ಭದಲ್ಲಿ ಒಂದು 5:30 6 ಗಂಟೆ ಸುಮಾರಿಗೆ ಜೊತೆಯಲ್ಲಿ ಮನೆಯಲ್ಲಿ ಇರಬೇಕು ಗಂಡ ಹೆಂಡತಿ. ಆ ಸಮಯದಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು, ಗಂಡ ಹೆಂಡತಿ ಚೆನ್ನಾಗಿರಬೇಕು, 100 ವರ್ಷ ಬಾಳಿ ಬದುಕಬೇಕು ಅಂದರೆ ದಂಪತಿಗಳು ಸಮೇತವಾಗಿ ಸಂಜೆ 6 ಗಂಟೆಯ ಒಳಗಡೆ, ಅದಕ್ಕೆ ಗೋಧೂಳಿ ಲಗ್ನ ಅಂತ ಹೇಳ್ತಾರೆ, ಸಂಧ್ಯಾ ಸಮಯ ಅಂತಾರೆ. ಪರಮೇಶ್ವರ ಅನುಯಾಯಿಗಳನ್ನ ಕಳಿಸ್ತಾನಂತೆ, ಆ ಮನೆಯಲ್ಲಿ ಈ ಸಮಯದಲ್ಲಿ ಏನು ಮಾಡ್ತಾರೆ ನೋಡ್ಕೊಂಬ ಅಂತ. ಆ ಸಮಯದಲ್ಲಿ ಅಷ್ಟು ಪವಿತ್ರವಾದ ಸಮಯ ಅದು. ಸೂರ್ಯ ಉದಯ ಸೂರ್ಯ ಅಸ್ತಮವಾದ ಸಮಯ ಇದೆಯಲ್ಲ, ತುಂಬ ಪವಿತ್ರವಾದ ಸಮಯ. ಆವಾಗ ಯಾರು ದೀಪದ ಮುಂದೆ ಕೂತಿರ್ತಾರೆ ಗಂಡ ಹೆಂಡತಿ, ಅವರಿಗೆ ಆಯಸ್ಸು ರಕ್ಷಣೆ ಮಾಡ್ತಾನಂತೆ ಪರಮೇಶ್ವರ. ಆ ಸಮಯದಲ್ಲಿ ಯಾರು ಸೀರಿಯಲ್ ನೋಡ್ತಾ ಕೂತಿರ್ತಾರೆ, ಅದು ನಾವು ಹೇಳೋಕ್ಕಾಗಲ್ಲ, ಅವರೇ ತೀರ್ಮಾನ ಮಾಡ್ಕೊಳ್ಳಿ. ಯಾಕೆಂದರೆ ಪಾಪ ಇಂಪಾರ್ಟೆಂಟ್ ಸೀರಿಯಲ್ ಬರ್ತಾ ಇರ್ತದೆ, ಪಾಪ ಹೆಂಗಸರ ಕಷ್ಟ ಅವ್ರಿಗೆ ಅರ್ಥ ಆಗಲ್ಲ ಗಂಡಸರಿಗೆ, ಅಥವಾ ಗಂಡಸರೆಲ್ಲೋ ಇರ್ತಾರೆ. ಈಗ ಸಂಧ್ಯಾಕಾಲ ಸೀರಿಯಲ್ ನೋಡಿ ಅವ್ರು ಕಳೆದ್ರ, ಸಂಧ್ಯಾಕಾಲ ಗಂಡ ಹೊರಗಡೆ ಕಳೆದ್ರ, ಸಂಪಾದನೆ ಮಾಡೋಕ್ಕೆ ಹೋಗಿರಲಿ. ಆದರೆ ಗಂಡ ಹೆಂಡತಿ ಯಾವ ಕಾರಣಕ್ಕೂ 100 ಕಾಲ ಹೇಳಿ ಅಂತ ಹೇಳಿದ್ರಲ್ಲ ಸುಳ್ಳು ಮಂತ್ರದಲ್ಲಿ, ಅದು ಸುಳ್ಳಾಗೋಗುತ್ತೆ. 100 ವರ್ಷ ಬಾಳಿ ಬದುಕಿ ಅಂತ ಎಲ್ಲರೂ ತದಾಮಿ ಅಕ್ಷತೆ ಹಿಂಗೆ ಹಾಕ್ತಾರೆ, ಹಿಂಗೆ. ಹೌದಮ್ಮ? ಅವ್ರು ಬಂದವ್ರ ಕೈಲಿ ಅಕ್ಷತೆ ಏನಕ್ಕೆ ಹಾಕಿಸ್ಬೇಕು ಅಂತ ನಮಗೇನು ಗೊತ್ತಿಲ್ಲ. ಅಕ್ಷತೆ ಹಾಕೋ ಅವ್ರು ಏನು ಅಂದ್ಕೊಂಡು ಮಾಡಬೇಕು. ಅಕ್ಷತೆ ಹಾಕೋರು ಹಿತೈಷಿಗಳು ಕೈಯಲ್ಲಿ ಹಿಡ್ಕೊಂಡು ಹೆಣ್ಣು ಗಂಡಿಗೆ ಇಬ್ಬರಿಗೂ 100 ವರ್ಷಗಳ ಕಾಲ ವಿಧವೆ ಅನ್ನೋ ಪಟ್ಟ ಬರಬಾರ್ದು, ಸುಮಂಗಲಿಯಾಗೇ ಇರಬೇಕು. 100 ವರ್ಷಗಳ ಕಾಲ ನೀನು ಯಶಸ್ವಿಯಾಗಿ ಧರ್ಮ ಪತ್ನಿಯಾಗಿ ಜೀವನವನ್ನು ನಡೆಸುವಂತ ಹೇಳಿ ಅಕ್ಷತೆಯನ್ನು ಹಿತೈಷಿಗಳು ಗಂಡು ಹೆಣ್ಣು ಮೇಲೆ ಹಾಕಬೇಕು. ಹಾಕ್ತಾರಾ? ಅವ್ರ ಅಕ್ಷತೆ ಕೊಟ್ಟು ಇವ್ರಿಗೆ ಬಿಸಾಕಿದ್ರು. ಇವರು ಅಕ್ಷತೆ ಆಗ್ತಾ ಇಲ್ಲ, ಬಿಸಾಕ್ತಾ ಇರೋದು. ಕಾರಣ ಮುಂದ್ಗಡೆ ಇರೋ ತಲೆ ಮೇಲೆ ಹಾಕ್ತಾರೆ, ಅವ್ರ ಮುಂದ್ಗಡೆ ಇರೋ ತಲೆ ಮೇಲೆ ಹಾಕ್ತಾರೆ. ಹೆಣ್ಣು ಗಂಡುಗೆಲ್ಲ ಹಾಕಿದ್ದು ಹೌದು ತಾನೆ? ಅಂದರೆ ನಾವು ಎಷ್ಟು ಸೋಮಾರಿತನದ ಮದುವೆ ಮಾಡ್ತೀವಿ, ಇಷ್ಟೊಂದೆಲ್ಲ ಖರ್ಚು ಮಾಡಿ ಅಂತ. ಅದಕ್ಕೋಸ್ಕರವಾಗಿ ಸರಿಯಾದ ರೀತಿ ಹೇಳಬೇಕಂದ್ರೆ, ಹೆಣ್ಣು ಗಂಡು ಎಲ್ಲಿರ್ತಾರೆ ಅಲ್ಲಿ ಮಾತ್ರ ಕೆಲವರಷ್ಟೇ 10 ಜನದ ಒಳಗಡೆ ಇರೋರ ಕೈನಲ್ಲಿ ಚೆನ್ನಾಗಿ ದಾಂಪತ್ಯವನ್ನು ಅನುಭವಿಸಿರೋರ ಕೈಯಲ್ಲಿ ಅಕ್ಷತೆಯನ್ನು ಹಾಕಿಸ್ಬೇಕೇ ಹೊರತು ಬಂದವ್ರ ಕೈಗೆಲ್ಲ ಅಕ್ಷತೆ ಕೊಡೋದು ಎಷ್ಟು ಸರಿ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಈಗ ಆ ಧರ್ಮ ಪತ್ನಿ ಅಂತಕ್ಕಂಥದ್ದಕ್ಕೆ ಅರ್ಥ ಹೇಳ್ಬಿಡ್ತೀನಿ. ಏನದು ಅಂತಕ್ಕಂಥ ವಿಷಯಕ್ಕೆ ಬಂದರೆ, ಗಂಡನಿಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೆಂಡತಿ ಮನೆಯಲ್ಲಿ ನನ್ನನ್ನು ಕಾಯ್ತಾ ಇರ್ತಾಳೆ ಅನ್ನುವ ಮಟ್ಟಕ್ಕೆ ರಿಪೇರಿ ಮಾಡಬೇಕು ಅನ್ನೋ ಸಮಯ ಯಾವುದು ಅಂದರೆ ಸಂಧ್ಯಾ ಸಮಯ. ಹೆಂಡತಿ ಮಾತನ್ನು ಕೇಳಬೇಕು, ಹೆಂಡತಿ ಹೇಳ್ದಂಗೆ ಜೀವನದಲ್ಲಿ ನಡ್ಕೋಬೇಕು. ನನಗೆ ಸಿಕ್ಕಿರುವಂಥ ಹೆಂಡತಿ ಪ್ರತಿಯೊಂದು ರೂಪದಲ್ಲಿ ನಮಗೆ ದೇವತೆ ಥರ ಬಂದಿದ್ದಾಳೆ ಅನ್ನುವಂತಹ ಪ್ರೀತಿ ಗಂಡನಲ್ಲಿ ಉತ್ಪತ್ತಿ ಆಗಬೇಕು. ಆ ಉತ್ಪತ್ತಿ ಆಗಬೇಕಾದ್ರೆ ಇವಳು ಧರ್ಮಪತ್ನಿ ಆಗಿರಬೇಕು. ಧರ್ಮಪತ್ನಿ ಹೆಸರೇಳದ ಸಾಲದು, ಧರ್ಮಪತ್ನಿ ಆಗಬೇಕಾದ್ರೆ ಏನು ಮಾಡಬೇಕು? ಇದಕ್ಕೇನು ಹೇಳ್ತೀವಿ ಅಂದರೆ ವ್ರತನಿಷ್ಠೆ ಅಂತೀವಿ. ವ್ರತ ನಿಷ್ಠೆ ಅಂತೀವಿ. ವ್ರತನಿಷ್ಠೆ ಅಂದರೆ ಏನು ಅಂದರೆ, ಇದು ಭಾರಿ ತಮಾಷೆಯಾದ ವಿಷಯ. ಪತಿವ್ರತ ಅಂತ ಹೇಳ್ತೀವಿ. ಇಲ್ಲಿ ಹೆಂಗೆ ಅಪಹಾಸ್ಯ ಆಗೋಗಿದೆ ಅಂದರೆ, ಪತಿವ್ರತ ಅನ್ನೋದಕ್ಕೆ ಋತಿನಿಷ್ಠೆ ಅಂತೆ. ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಕರ್ತವ್ಯವಾಗಿ ಮಾಡಬೇಕು ಅದನ್ನು ವ್ರತ ಅಂತ ಹೇಳ್ತಾರೆ. ನಾವು ಪೂಜೆ ಮಾಡೋದನ್ನು ವ್ರತಕ್ಕೆ ಸೇರಿಸ್ಕೋತೀವಿ. ಸಮಯವನ್ನು ಅನುಸರಿಸಿ ಯಾವುದೇ ಕರ್ತವ್ಯಗಳನ್ನು ಮಾಡ್ತಕ್ಕಂಥದ್ದೇ ವ್ರತನಿಷ್ಠೆ.
ಆ ವ್ರತನಿಷ್ಠೆ ಏನಕ್ಕೆ ಬೇಕಾಗತ್ತೆ ಅಂದರೆ ಗಂಡನ ಆಯಸ್ಸು ಅಭಿವೃದ್ಧಿಗೋಸ್ಕರವಾಗಿ ವ್ರತನಿಷ್ಠೆಯನ್ನು ಮಾಡಬೇಕು. ಅದನ್ನು ಅವ್ರನ್ನ ಪತಿವ್ರತೆ ಅಂತ ಹೇಳೋದು. ಇದನ್ನು ಪತಿವ್ರತ ಅಂತ ಹೇಳೋದನ್ನು ಪತಿವ್ರತೆ ಮಾಡಿಬಿಟ್ಟಿದ್ದೀವಿ. ಏನು ಮಹಾಪತಿವ್ರತೆನ ನೀನು, ಅದು ಕೆಟ್ಟದಾಗ ತೊಗೊಂಡೋಗ್ಬಿಡ್ತಾರೆ. ಹೌದು. ಆದರೆ ಪತಿವ್ರತ ಅಂತಕ್ಕಂಥದ್ದನ್ನು ನಾವು ಪತಿವ್ರತೆ ಮಾಡಿಕೊಂಡು ಅರ್ಥ ಕಲ್ಪಿಸೋದಕ್ಕೆ ಬಿಟ್ಟು ಏನೇನೋ ಮಾಡಿಬಿಟ್ಟಿದ್ದೀವಿ. ಅದಕ್ಕೋಸ್ಕರವಾಗಿ ಹೆಣ್ಣು ಗಂಡು ವ್ರತನಿಷ್ಠೆ ಅಂತಕ್ಕಂಥದ್ದು ಧರ್ಮಪತ್ನಿ ಯಾವಾಗ ಆಗೋದು ಅಂದರೆ ಸಮಯಕ್ಕೆ ಸರಿಯಾಗಿ ಗಂಡನನ್ನು ತಿಂಡಿ, ಊಟ, ನಿದ್ದೆ, ಶಿಸ್ತು ಪ್ರತಿಯೊಂದಕ್ಕೂ ಸಿದ್ಧತೆ ಮಾಡ್ತಕ್ಕಂಥದ್ದೇ ವ್ರತನಿಷ್ಠೆಯಾದಂತಹ ಧರ್ಮಪತ್ನಿಯಾಗಿ ಗಂಡ ಹೆಂಡತಿ 100 ಕಾಲ ಬಾಳೋದಕ್ಕೆ ಹೆಂಡತಿಯೇ ಮೂಲ ಕರ್ತಲಾಗಿರ್ತಕ್ಕಂಥ ಒಂದು ಸತ್ಯವಾದ ನಿಯಮ. ಹೇಗಿರುತ್ತೆ? ಕಮಿಟ್ಮೆಂಟ್ ಸೈಡ್ಗೆ ಹಾಕಿ. ಬಟ್ ಗಂಡ ಹೆಂಡತಿ ಅನ್ನೋದಕ್ಕೆ ಏನು ಶಿಸ್ತು ಬಂತು? ಏನು ಧರ್ಮ ಕಲ್ತ್ರಿ? ಹೆಂಡತಿಯಿಂದ ಗಂಡ ಏನು ಕಲ್ತಿದ್ದು, ಗಂಡನಿಂದ ಹೆಂಡತಿ ಏನು ಕಲ್ತಿದ್ದು? ಏನೂ ಕಲ್ತಿಲ್ಲ ಸ್ವಾಮಿ. ಅಯ್ಯೋ ಕಟ್ಕೊಂಡಿದ್ದೆ ಸಾಕಾಗೈತೆ, ಆ ಮಟ್ಟ ಕೊಟ್ಟೋಗಿರ್ತೀವಿ ನಾವು. ಹಾಗಾಗಿ ಈ ಧರ್ಮಪತ್ನಿ ಅಂತಕ್ಕಂಥದ್ದು ಹೇಳಿಸ್ಕೊಳ್ಳೋದಲ್ಲ, ಆ ಒಂದು ವಿಚಾರವನ್ನು ಹೂವಿನ ರೀತಿಯಲ್ಲಿ ಗಂಡು ಹೆಣ್ಣು ಇರಬೇಕು ಅಂತಕ್ಕಂತಹ ಒಂದು ಸದಾ ಯಾವಾಗಲೂ ಉಸಿರಾಟವನ್ನು ತಾಳ್ಮೆಯಿಂದ ಉಸಿರಾಡುವುದನ್ನು ಕಲಿತಾಗ ಬೆನ್ನು ನೋವು, ಕಾಲು ನೋವು, ತಲೆನೋವು ಬರಲಿಕ್ಕಿಲ್ಲ. ಈಗ ಯಾರಿಗಿಲ್ಲ ತಲೆನೋವು, ಕಾಲು ನೋವು, ಬೆನ್ನು ನೋವು? ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಅಂದರೆ ನಮ್ಗೆ ನಿವಾರಣೆ ಮಾಡ್ಕೊಳ್ಳೋದೇ ಗೊತ್ತಿಲ್ಲ. ನಾವು ತಿಳ್ಕೊಂಡಿರೋದೇನೋ ಅಂದರೆ ಮೆಡಿಷನ್ ತೊಗೊಳ್ಳೋದು. ತಲೆನೋವು ಐತದ, ಈ ಕಡೆ ನೈತದ, ಈ ಕಡೆ ನೈತದ, ವರ್ಣನೆ ಮಾಡಿ ಮೆಡಿಷನ್ ತೊಗೊಂಡು ತಿಂತೀವಿ. ತಲೆನೋವು ಹೋಗಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ. ತಲೆನೋವು ಹೋಗ್ಬೇಕಂದ್ರೆ ಮನಸ್ಸಿನ ಕೊಳೆಯನ್ನು ತೆಗೆಯಲೇಬೇಕು. ಅದಕ್ಕೆ ಮದುವೆ ಆಗಬೇಕು. ಈ ಮನಸ್ಸಿನ ಕೊಳೆ ತೆಗೆಯೋದಕ್ಕೆ ಸಂಧ್ಯಾಕಾಲದಲ್ಲಿ ಮನೆಯಲ್ಲಿ ಗಂಡಸರಿದ್ದಾಗ ಮಾತ್ರ ಸಾಧ್ಯ ಆಗತ್ತೆ. ಆಗಲಿಲ್ಲ ಅಂದಾಗ ಇದು ತುಂಬ ಕಷ್ಟಕರವಾದ ವಿಚಾರ ಆಗತ್ತೆ. ಜೊತೆಗೆ ಗಂಡ ಮನೆಗೆ ಆ ಟೈಮ್ ಕರೆಕ್ಟಾಗಿ ಬರಲೇಬೇಕು ಅಂತ ಆಸೆ ಇದ್ದರೂ ಬರೋಕ್ಕಾಗಲ್ಲ. ಹೆಂಡತಿ ಮನೆಯಲ್ಲಿರಬೇಕಾದ್ರೆ ನಾನು ಟೈಮ್ಗೆ ಕೆಲಸ ಮಾಡಬೇಕು ಅಂದರೂ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ತಿಳ್ಕೊಂಡಾದಮೇಲೆ ಬ್ರೇಕ್ ಬೀಳುತ್ತಲ್ಲಿ. ಈಗ ನಾನು ಹೇಳಿದೆ, ತಿಳ್ಕೊಂಡ್ರು ಮಾಡೋಕ್ಕೆ ಹೋಗ್ತಾರೆ, ಆಗಲ್ಲ. ಅಯ್ಯಯ್ಯೋ ಮರ್ತೋಯ್ತು ಅಂತ ಹೆಂಡತಿ ಅನ್ಕೋತಾಳೆ. ಅಯ್ಯೋ ನಾನು ಮರ್ತುಬಿಟ್ಟೆ, ನನ್ನ ಹೆಂಡತಿ ಫೋನ್ ಮಾಡಿದ್ದು ನಾನು ಹೋಗಲಿಲ್ಲ ಅಂತ ಗಂಡ ಅನ್ಕೋತಾನೆ ಅಲ್ವಾ? ಸೊ ಇಬ್ಬರು ಮರ್ತು ಬಿಡ್ತಾರೆ. ಈ ಇಬ್ಬರು ಏನಕ್ಕೆ ಮರೀತಾರೆ ಅಂದರೆ ಮನೆಯಲ್ಲಿ ಒಂದು ದೊಡ್ಡ ಗಂಡ ಅಂತರ ಕಾದಿರುತ್ತೆ. ಮನೆಯಲ್ಲಿ ದೊಡ್ಡ ಗಂಡ ಅಂತರ ಕಾದಿರುತ್ತೆ. ಯಾಕೆ ಅಂದರೆ ಇಬ್ಬರನ್ನೂ ಬದಲಾವಣೆ ಮಾಡಿಸ್ಬಿಡುತ್ತೆ, ಹುಚ್ಚಿಡಿಸ್ಬಿಡುತ್ತೆ. ಯಾವುದದು ಅಂದರೆ ಮನೆಯಲ್ಲಿ ಇರುವಂತಹ ಹಿಂಬಾಗಿಲು. ಹಿಂಬಾಗಿಲು ಯಾರ ಮನೆಯಲ್ಲಿ ಇಲ್ವೋ ಅವರ ಮನೆಯಲ್ಲಿ ಸದಾ ಬೆನ್ನು ನೋವು, ಬೆನ್ನು ನೋವು, ಬೆನ್ನು ನೋವು. ಈಗ ಬೆನ್ನು ನೋವು ಹಿಂಬಾಗಿಲು ಏನ್ರಿ ಸಂಬಂಧ ಸ್ವಾಮಿ ಅಂತ ಹೇಳ್ತೀರಾ? ಯಾಕೆ ಅಂತಂದರೆ ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಹಿಂದೆ ಬಲಶಕ್ತಿ ಅಂದರೆ ಪಶ್ಚಿಮ ದಿಕ್ಕಿನ ದ್ವಾರದಲ್ಲಿರ್ತಕ್ಕಂಥದ್ದು ಶಕ್ತಿ. ದೇಹಕ್ಕೆ ಎಷ್ಟು ಶಕ್ತಿ ಬೇಕು ಅಷ್ಟು ಎನರ್ಜಿ ಪಾಸ್ ಆಗುತ್ತೆ ಪಶ್ಚಿಮ ದ್ವಾರದಿಂದ. ಅಂದರೆ ಇದು ಹಿರಿಯರು ಸಂತೋಷ ಪಡ್ತಾರಂತೆ. ಯಾವಾಗ ಅಂದರೆ ಮನೆಯಲ್ಲಿರ್ತಕ್ಕಂಥ ಗೃಹಿಣಿ, ಹೆಂಗಸರು, ಮಕ್ಕಳು, ಸೊಸೆನೋ ಯಾರೇ ಆಗಿರಲಿ, ನೆಮ್ಮದಿಯಾಗಿ ಯಾವುದೇ ದೇಹದಲ್ಲಿ ನೋವಿಲ್ಲ ಅಂತ ಯಾರು ಮನೆಯಲ್ಲಿ ಮಲಗ್ತಾರೆ, ಪಿತೃಗಳು ದೇವರ ಹತ್ರ ಹೋಗಿ ಸೇರ್ತಾರಂತೆ. ವೈಕುಂಠಕ್ಕೆ ಕಳಿಸ್ತೆ ಅಂತ ಹೇಳ್ತಾರಲ್ಲ, ಯಾರು ವೈಕುಂಠಕ್ಕೆ ಕಳಿಸೋದು? ನೋಡಿದ್ರಾ? ಮನೆಯಲ್ಲೇ ವೈಕುಂಠ ಆಗಿರ್ತದೆ. ಅಂದರೆ ಯಾವ ಕಾರಣಕ್ಕೂ ಹೆಣ್ಣು ಮನೆಯಲ್ಲಿ ನೋವು ಅಂತ ಬಾಯಿಂದ ಬರಬಾರ್ದು. ಪಿತೃಗಳು ದೈವತ್ವಕ್ಕೆ ಸೇರ್ತಾರಂತೆ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಸೊಸೆ ಕ್ಷೇಮವಾಗಿದ್ದಾರೆ ಅಂತ ಆವಾಗ ಅವ್ರು ಮುಂದೆ ಹೋಗ್ತಾರಂತೆ. ಇಲ್ಲಿ ಇವರು ಹಿಂಸೆ ಪಡ್ತಿದ್ರೆ ಅವ್ರನ್ನ ಅಲ್ಲಿ ಮುಂದೆ ಕೊಡಲ್ಲ, ಅವರಲ್ಲಿ ಹಿಂಸೆ ಪಡ್ತಾರಂತೆ. ಇದು ನಾವು ಪಿತೃಗಳನ್ನು ದೇವ್ರ ಹತ್ರ ಕಳಿಸ್ಬೇಕು ಅಂದರೆ ಮನೆಯಲ್ಲಿ ನೆಮ್ಮದಿ ಆರೋಗ್ಯ ಇದ್ದಾಗ ಮಾತ್ರ ಹಾಕ್ತಾರೆ ಹೊರತು ನಾವು ಮಾಡ್ತಕ್ಕಂಥ ಕ್ರಿಯೆಗಳು ಕ್ರಮಗಳು ಬೇರೆ. ಇದೆಲ್ಲವೂ ಕೂಡ ನಮ್ಮ ಮನೆ ಪಶ್ಚಿಮ ದ್ವಾರ ಇದ್ದರೆ ಹಿರಿಯರು ಬಂದು ಅಲ್ಲಿ ವಾಸ ಮಾಡ್ತಾರಂತೆ, ಕಾಯ್ತಾರಂತೆ, ನಮ್ಮ ಮನೇಲಿ ಏನು ನಡೆಯುತ್ತೆ ನೋಡೋಕ್ಕೆ ಅಂತ ಹೇಳಿ. ಮುಂಬಾಗಿಲಲ್ಲಿ ಸೂರ್ಯ ಇರತಕ್ಕಂಥ ಬಾಗಿಲಲ್ಲಿ ಭಗವಂತ ಕಾಯ್ತಾನಂತೆ. ಆಶೀರ್ವಾದ ಯಾವಾಗ ಮಾಡಲಿ? ಆ ಆಶೀರ್ವಾದ ಮಾಡಿಸೋಕ್ಕೆ ಪೌರೋಹಿತರುಗಳು ಎಷ್ಟೋ ಜನ ಸೇರಿರ್ತಾರಂತೆ. ಆ ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡು ಮಂತ್ರದ ಮುಖೇಣವಾಗಿ ಭಗವಂತನ ಬರಮಾಡಿ ಮನೆಗೆ ಶುಭವನ್ನು ಮಾಡಿಸ್ಬೇಕು ಅಂಥೇಳಿ ಅವ್ರು ಕಾಯ್ತಾ ಇರ್ತಾರಂತೆ. ಇಲ್ಲಿ ಏನಾರು ಪೂಜೆ ನಡೀತೆ ನಮ್ಮ ಈಗ? ತೆಂಗಿನಕಾಯಿ ಹೊಡೆದ್ರ, ಮಂತ್ರ ಹೇಳಿದ್ರ? ಏನೂ ಇಲ್ಲ. ಮನೆಯೇ ಎಲ್ಲ ಮಾಡ್ಕೊಳುತ್ತೀರಿ. ಎಂಥ ಅದೃಷ್ಟವಾದ ಮನೆಯನ್ನು ಕಟ್ಟಿದಿರ ನೋಡ್ಕೊಳ್ರಿ. ಪೂರ್ವ ಪಶ್ಚಿಮದ ಬಾಗಿಲು ಇರುವಂಥವರೇ ಕೋಟ್ಯಾಧಿಪತಿಗಳು. ಈ ಥರ ಬಾಗಿಲಿಟ್ಕೊಂಡು ಮನೆ ಕಟ್ಟಿರೋರು ಸದ್ಯಕ್ಕೆ ಯಾವ ಕಾರಣಕ್ಕೂ ಕಾಣಿಸ್ತಾ ಇಲ್ಲ, ಗೊತ್ತೇ ಇಲ್ಲ ಅಂತ ನಾನು ನೇರವಾಗಿ ಹೇಳ್ಬಿಡ್ತೀನಿ. ಪೂರ್ವ ಪಶ್ಚಿಮನ ದ್ವಾರವನ್ನು ಇಟ್ಟುಕೊಂಡು ಮನೆ ಯಾರು ಕಟ್ಟಿದ್ದಾರೆ
ಅವ್ರಿಗೆ ಈ ಕೋಟಿ ಸ್ಥಾನ ಸಿಕ್ಕತ್ತೆ. ಪೂರ್ವ ಪಶ್ಚಿಮಕ್ಕೆ ಬಾಗಿಲು ಇಟ್ಕೊಂಡಕ್ಕೆ ಗೊತ್ತಿದ್ರೆ ತಾನೇ ಇಟ್ಕೊಳ್ಳೋದು, ಹೆಂಗೋ ಯಾಕೊಳ್ಳೋದು. ನೆನ್ನೆ ಹೇಳಿದ್ರು ಪೂರ್ವಕ್ಕೊಂದು ಇಟ್ಕೊಂಡಿದ್ದೀವಿ, ಪಶ್ಚಿಮಕ್ಕೊಂದು ಇಟ್ಕೊಂಡಿದ್ದೀವಿ ಅಂತ. ಆದರೆ ಉತ್ತರಕ್ಕೊಂದು ಇಟ್ಕೋತೀವಿ. ಯಾಕೆ? ಅದು ವಾಸ್ತು ಪ್ರಕಾರ. ಸೊ ಈ ರೀತಿಯಾಗಿ ತಪ್ಪು ಮಾಹಿತಿಯಿಂದ ಮನೆಯಲ್ಲಿ ಇರತಕ್ಕಂತಹ ನಮ್ಮ ಮನಸ್ಸನ್ನು ಕೆಡಿಸದೇ ಇರತಕ್ಕಂಥ, ದೇಹವನ್ನು ನೋಯಿಸದೇ ಇರತಕ್ಕಂತಹ ಒಂದು ಪ್ರಕ್ರಿಯೆ ನಡೆಯೋದು ಯಾವಾಗ ಅಂದರೆ ಮನೆಯಲ್ಲಿ ಪಶ್ಚಿಮ ದ್ವಾರ ಇದ್ದಾಗ. ಇದ್ದ ತಕ್ಷಣ ಆಗೋಯ್ತಾ ಇಡಿಸ್ತಾರೆ, ಒಳಗಡೆಯಿಂದ ಡೋರ್ ಕ್ಲೋಸ್ ಮಾಡಿರ್ತಾರೆ. ಯಾರು ಬಂದ್ಬಿಟ್ರೆ ಹಿಂದ್ಬಾಗ್ಲಿಂದ ಅಲ್ಲಮ್ಮ, ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ. ಬಾಗಿಲು ಹಾಕಿದ್ರೂ ಮುಚ್ಚಿರ್ತಾರೆ. ಈ ಕರ್ಮನೂ ಕೂಡ ನಡೆಯುತ್ತೆ. ಇದೆಲ್ಲವನ್ನು ನೀವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗ ಹಾರ ಬದಲಾವಣೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಪ್ರತಿದಿನ ಸಂಧ್ಯಾಕಾಲದಲ್ಲಿ ಯಾವ ಗಂಡಸು ಕೈಯಲ್ಲಿ ಹೂವನ್ನು ಹಿಡ್ಕೊಂಡು ಬಂದು ಹೆಂಡತಿಗೆ ಕೊಡ್ತಾನೋ ಅದು ಸಾರ್ಥಕವಾದ ಬದುಕಾಗತ್ತೆ. ತರ್ತಾರೆ ಅಂತೀನಮ್ಮ. ಯಾವುದೇ ಗಂಡಸು ಬರೇ ಕೈಯಲ್ಲಿ ಮನೆಗೆ ಬರಬಾರದು, ಹೂ ಹಿಡ್ಕೊಂಡೇ ಮನೆಗೆ ಬರಬೇಕು. ಇದು ಎಷ್ಟು ಮಟ್ಟಕ್ಕೆ ಇವಾಗ ನಾನು ಹೇಳಿದ ಮೇಲೆ ಹೂ ಏನಕ್ಕೆ ಬೇಕಾಗತ್ತೆ ಅಂದರೆ, ಸಂಜೆ ಟೈಮಲ್ಲಿ ಆ ಹೆಣ್ಣು ಅದನ್ನು ಮುಡಿದಾಗ, ಗಂಡ ಹೆಂಡತಿ ಜೊತೆಯಲ್ಲಿ ಇದ್ದಾಗ, ಜೊತೆಯಲ್ಲಿ ಮಲಗಿದಾಗ ಆ ಪರಿಮಳ ಇಬ್ಬರಿಗೂ ಎಷ್ಟು ಕೆಲಸ ಮಾಡುತ್ತೆ, ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಅದಕ್ಕೆ ಮಲಗೋ ರೂಮಲ್ಲಿ ಪರಿಮಳ ಇರಬೇಕು. ಹಂಗೆ ಅಂದ್ಬಿಟ್ಟು ಸ್ಪ್ರೇ ಹೊಡ್ಕೊಳ್ಳೋದಲ್ಲ. ಪರಿಮಳ ಭರಿತವಾದ ಹೂವೇ ಇಲ್ವಲ್ಲ ಸ್ವಾಮಿ ಅಂತ ಎಷ್ಟೋ ಜನ ಅನ್ಕೋತಾರೆ. ಈ ಪ್ರಯತ್ನವನ್ನು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ಇದೀಗ ಕೊಪ್ಪಳದಿಂದ ಬಸವನಗೌಡ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ಕೇಳಿಸ್ತಾ ಇದೆಯಾ? ಇನ್ನು ಸ್ವಲ್ಪ ಜೋರಾಗಿ ಹೇಳಿ. ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ನಕ್ಷತ್ರ ತಿಳಿಸಿ. ಅನುರಾಧ ನಕ್ಷತ್ರ. ಹಲೋ, ಅನುರಾಧ ನಕ್ಷತ್ರ ಅಂತ ತಿಳಿಸ್ತಾ. ಹಲೋ, ಹರಿಓಂ ಮೈಸೂರು. ಈಗ ಬಂತು ಹತ್ರಕ್ಕೆ. ಓಕೆ, ಹೇಳಿ ನಾರಾಯಣ, ಹೇಳಿ. ಅಭಿವೃದ್ಧಿ ಆಗ್ಬೇಕಂದ್ರೆ ಏನ ಮಾಡ್ಬೇಕಂತ ತಿಳ್ಕೊಬೇಕಿತ್ತು ಗುರುಗಳೇ. ಹೇಳಿ, ಇನ್ನೊಂದ್ಸಲ ಹೇಳಿ. ಅಭಿವೃದ್ಧಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ತಿಳ್ಕೊಬೇಕಾಯ್ತು. ಎಷ್ಟು ವಯಸ್ಸು ತಮಗೆ? 28. ಮದುವೆ ಆಯ್ತಾ? ಮದುವೆ ಆಯ್ತಾ ಅಂದೆ. ಇನ್ನ ಆಗಲ್ಲ ಗುರುಗಳೇ. ಮದುವೆ ಆಗದೆ ಏನು ತಿಳ್ಕೊತೀರಪ್ಪ? KV ಒಳಗಡೆ ವರ್ಕ್ ಮಾಡ್ತಾ ಇದ್ದೀವಿ ಗುರುಗಳೇ. ಹಾಂ, ಆಯಿತು ಆಯಿತು, ಹೇಳಿ. ನಿಮ್ಗೆ ಏನು ಬೇಕು ಅಂತ ಹೇಳಿ. ಅಭಿವೃದ್ಧಿ ಆಗಬೇಕು ಅಂತಕ್ಕಂದು ಯಾವುದ್ರಲ್ಲಿ? ದುಡ್ಡಲ್ಲ, ನೆಮ್ಮದಿಲ್ಲ, ಆರೋಗ್ಯದಲ್ಲ, ಯಾವುದು? ನೆಮ್ಮದಿ, ಆರೋಗ್ಯ ಎಲ್ಲದ್ರಲ್ಲ ಅಭಿವೃದ್ಧಿ ಆಗ್ಬೇಕಾಯ್ತು ಗುರುಗಳೇ. ಅದಕ್ಕೆ ಫೋನ್. ಏನು ಓದಿದ್ದೀರಾ ನೀವು? ನಾವು PUC ಓದಿದ್ದೀವಿ ಗುರುಗಳೇ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಈಗ ರೀಸೆಂಟ್ ಆಗಿ ಕಟ್ಟಿಸಿ 10 ವರ್ಷ ಆಯ್ತು ಗುರುಗಳೇ. ಯಾರು ಕಟ್ಸಿದ್ದು? ನಮ್ಮ ತಾಯಿ ಅವ್ರು ಕಟ್ಟಿಸಿದ್ದು ಗುರುಗಳೇ. ಎಲ್ಲಿದ್ದಾರೆ ಇವಾಗ ನಿಮ್ಮ ಡ್ಯಾಡಿ? ನಮ್ಮ ಡ್ಯಾಡಿ ಎಲ್ಲ ತಿರ್ಕೊಂಡಿದ್ದಾರೆ ಗುರುಗಳೇ. ಎಷ್ಟು ವರ್ಷ ಆಯಿತು? 20 ವರ್ಷ ಆಯ್ತು ಗುರುಗಳೇ. ಮನೆ ಕಟ್ಟಿ ಈಗ 10 ವರ್ಷ ಆಯ್ತು ಗುರುಗಳೇ. ಈಗ ಕಟ್ಸಿದ್ದು ಯಾರು ಅಂತ ಕೇಳಿದೆ. ನಮ್ಮ ತಾಯಿ ಗುರುಗಳೇ. ನಿಮ್ಮ ತಾಯಿಗೆ ಮನೆ ಕಟ್ಸೋದ್ರ ಬಗ್ಗೆ ಗೊತ್ತಾ ಅಥವಾ ಯಾರನ್ನಾರು ಕೇಳಿದ್ರಾ? ಇಲ್ಲ ಗುರುಗಳೇ, ಹಂಗೆ ಎಲ್ಲ ಕಾಮನ್ ಆಗಿ ಹೆಂಗೆ ಕಟ್ಸಿದ್ರು ಹಂಗ ಕಟ್ಸಿದ್ವಿ. ಓ, 4 ಗೋಡೆ, 1 ತಾರಸಿ ಮನೆ ಅಷ್ಟೇ ಅಲ್ಲ? ಹಾ ಗುರು. ಓಕೆ, ಮನೆ ಯಾವ ದಿಕ್ಕಿಗೆ ಬಾಗಿಲಿದೆ, ರಸ್ತೆ ಇದೆ? ಉತ್ತರ ದಿಕ್ಕಿಗೆ ಬಾಗ್ಲ ಇದೆ ಗುರುಗಳೇ. ಹಾಂ, ರಸ್ತೆ ಉತ್ತರ ದಿಕ್ಕಿಗೆ ಇದೆ ಗುರು. ಮನೆ ಸುತ್ತ ಜಾಗ ಇದೆಯಾ? ಇಲ್ಲ ಗುರುಗಳೇ. ಯಾವ ಕಡೆ ಅಂಟ್ಕೊಂಡಿದೆ? ಯಾವ ದಿಕ್ಕಿಗೂ? ಎರಡಕ್ಕೆ ಪೂರ್ವ ಪಶ್ಚಿಮ ಅಂಟ್ಕೊಂಡಿದೆ ಗುರುಗಳೇ. ಪಕ್ಕ ಪಕ್ಕ ಮನೆ ಇದೆ. ಪೂರ್ವಕ್ಕೂ ಅಂಟ್ಕೊಂಡಿದೆ, ಪಶ್ಚಿಮಕ್ಕೂ ಅಂಟ್ಕೊಂಡಿದೆ. ಹಾ ಗುರುಗಳೇ. ಯಾಕದು ಅಂಟಿಸ್ಕಟ್ಟಿದ್ದು? ಜಾಗ ಜಾಸ್ತಿ ಆಗಲಿ ಅಂತನಾ? ಬಿಡಬಾರ್ದು. ಹಾಂ, ಹೇಳಿ. ಹಲೋ, ಸೈಟ್ ಅವರು ಕಟ್ಟಿದ್ದಾರೆ ಗುರುಗಳೇ. ಹಾಂ, ಪಕ್ಕ ಸೈಟ್ ಬೇರೆದವರು ಅವರು ಕಟ್ಟಿದ್ದಾರೆ ಗುರುಗಳೇ. ಓಕೆ, ಈಗ ನೀವು ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಇಲ್ವಾ? ಮಾಡ್ತಾ ಇದೀನಿ ಗುರುಗಳೇ. ಯಾವಾಗಿಂದ? ಒಂದು 2 ವರ್ಷ ಆಯ್ತು ಗುರುಗಳೇ. ಮಾತುಕತೆ ಆಗಿ ಏನಾರು ನಿಂತೋಯ್ತಾ ಅಥವಾ ಬರೀ ನೋಡ್ತಾನೆ ಇದ್ದೀರಾ? ನೋಡ್ತಾ ಇದ್ದೀವಿ ಗುರುಗಳೇ, ಎಲ್ಲಿ ಸಟ್ ಆಗ್ತಾ ಇಲ್ಲ. ಓಕೆ, ಮನೆಯಲ್ಲಿ ತಲೆನೋವು ಅನ್ನೋದು ಯಾರಿಗೆ? ಯಾರಿಗೆಲ್ಲ ಗುರುಗಳೇ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ?
ಮನೆಯಲ್ಲಿ 4 ಜನ ಇದೀವಿ ಗುರುಗಳೇ. ಯಾವರಿಂದ ನೀವು ಕರೆ ಮಾಡ್ತಾ ಇರೋದು? ಕೊಪ್ಪಳದಿಂದ ಗುರುಗಳೇ. ಓಕೆ. ಈಗ ಬಾಗಿಲು ಒಂದಿದೆಯಾ ಎರಡಿದೆಯಾ ಮೇನ್ ಡೋರು? ಒಂದೇ ಇದೆ ಗುರುಗಳೇ, ಉತ್ತರಕ್ಕೆ. ಕೋಪ ಬೇಜಾರು ಯಾರಿಗೆ ಜಾಸ್ತಿ ಮನೆಯಲ್ಲಿ, ನಿಮ್ಗ ಯಾರಿಗೆ? ಕೋಪ ಬರುತ್ತೆ, ಬೇಜಾರಾಗತ್ತೆ, ಎರಡರಲ್ಲಿ ಯಾವುದು? ಇಲ್ಲ ಗುರುಗಳೇ, ನಾರ್ಮಲ್ ಆರಾಮಿದ್ದೀವಿ ಗುರುಗಳೇ. ಆರಾಮಿದ್ದೀರಾ? ಹಾಂ ಗುರುಗಳೇ. ರಾತ್ರಿ ಎಷ್ಟೊತ್ತಿಗೆ ಮಲಗೋದು? ರಾತ್ರಿ 10 ಗಂಟೆಗೆ ಮಲ್ಕೊಂಡ್ಬಿಡ್ತೀನಿ ಗುರುಗಳೇ. ಬೆಳಿಗ್ಗೆ ಹೇಳೋದು? ಬೆಳಗ್ಗೆ 6 ಗಂಟೆಗೆ ಹೇಳ್ತೀನಿ ಗುರುಗಳೇ. ಸ್ನಾನ ಮಾಡೋದು? ಸ್ನಾನ 7 ಗಂಟೆ ಮಾಡ್ತೀನಿ ಗುರುಗಳೇ. ಓಕೆ. 1 ಅವರ್ ಏನು ಕೆಲಸ? 6ರಿಂದ 7ವರೆಗೂ ಏನು? ಸ್ವಲ್ಪ ಇಷ್ಟು ವಿಚಾರಗಳು 28 ವರ್ಷ ಮದುವೆಗೆ ಪ್ರಯತ್ನ ಮಾಡಿ 2 ವರ್ಷ ಆಯಿತು. ಆದರೆ ಮದುವೆಗೆ ಪ್ರಯತ್ನ ಮಾಡಿ ಮದುವೆನೇ ಆಗ್ತಾ ಇಲ್ಲ ಅಂತಕ್ಕಂಥದ್ದು ತಪ್ಪು ಅಂತ ಗೊತ್ತಿದ್ದರೂ, ಇದಕ್ಕೇನೋ ಒಂದು ತಪ್ಪಿದೆ ಅಂತ ಗೊತ್ತಿದ್ದರೂ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಈ ಅಪ್ಪ ಕೇಳಿದ್ದು ನೆಮ್ಮದಿಯಾಗಿರೋಕ್ಕೆ, ಅಭಿವೃದ್ಧಿ ಆಗಿರೋಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆ. ಅಭಿವೃದ್ಧಿ ಆಗೋಕ್ಕೆ ಮನೆ ಮುಂದ್ಗಡೆ ಪೂರ್ವನೇ ಮುಚ್ಚೋಗಿದೆ. ಅಂದರೆ ಸೂರ್ಯನಿಗೆ ರಜಾ ಕೊಟ್ಬಿಟ್ರೆ ಇವರು, ನನಗೆ ನಿನ್ನ ಬೆಳಕು ಅವಶ್ಯಕತೆ ಇಲ್ಲ ಅಂತ. ಈಗ ಇವ್ರು ಮುಂದಕ್ಕೆ ಹೆಂಗೆ ಹೋಗ್ತಾರೆ, ಅಭಿವೃದ್ಧಿ ಹೆಂಗೆ ಆಗ್ತಾರೆ ಇವರು, ನೆಮ್ಮದಿ ಹೆಂಗೆ ಸಿಗುತ್ತಮ್ಮ? ಈಗ 28 ವರ್ಷ ಆದರೆ ಈ ಮನುಷ್ಯನಿಗೆ ಇದನ್ನೇ ತಿಳ್ಕೊಳ್ಳೋಕ್ಕಿಲ್ಲ ಅಂದರೆ ಇವ್ರಿಗೆ ಎಣ್ಣೆ ಯಾರು ಕೊಡಬೇಕು? ಯಾಕೆ ಬೇಕು ಎಣ್ಣೆ ಇವ್ರಿಗೆ? ಅರ್ಥವೇ ಇಲ್ಲ ಈ ಮನುಷ್ಯನಿಗೆ. ಮನೆಗೆ ದಿಕ್ಕಿಲ್ಲದ ಮನೆಗೆ ಎಣ್ಣೆ ಯಾರು ಕೊಡ್ತಾರೆ? ಹಿಂಗೆ ನಿಂತಿರೋದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಬಂದ್ಬಿಡಲ್ಲ, ಪೋಸ್ಟ್ ಮಾಡಲ್ಲ ದೇವರು ಅಲ್ಲಿಂದ ನಿನಗೆ. ಮೊದಲು ನಾನು ಯಾರು, ಅನುರಾಧ ನಕ್ಷತ್ರಕ್ಕೆ ಏನು ಕರ್ಮ ಮಾಡಿ ಹುಟ್ಟಿದ್ದೀನಿ, ನಮ್ಮ ಅಪ್ಪನ ವಂಶ ಏನು, ನಮ್ಮ ಅಮ್ಮನ ವಂಶ ಏನು, ಈ ಸತ್ಯವನ್ನು ತಿಳ್ಕೊಳ್ದೇನೆ ನಾನು ಬದುಕೋಕ್ಕಾಗಲ್ಲ ಅಂತ ನಿನಗೆ ಗೊತ್ತಾಗ್ಲಿಲ್ವೇನಣ್ಣ? ಇದನ್ನ ನಮ್ಮ ಅಪ್ಪನಿಗೆ ಶ್ರಾದ್ದ ಮಾಡಿಸ್ತಾ ಇದ್ದೀನಿ ಗುರುಗಳೇ, ಹಂಪಿಯಲ್ಲಿ 3 ವರ್ಷ ಆಯ್ತು. 1 ನಿಮಿಷ, ನೀನು ಮಾಡ್ತಿರೋದು ಎಷ್ಟು ವರ್ಷದಿಂದ? 3 ವರ್ಷ ಆಯ್ತು ಗುರುಗಳೇ. ಅದಕ್ಕೆ ಮುಂಚೆ ನಿಮ್ಮ ಅಪ್ಪ ಮಾಡಿಲ್ವಲ್ಲ? ಅದಕ್ಕೆ ಮುಂಚೆ ನೀನು ಮಾಡೇ ಇಲ್ವಲ್ಲ? ನಿಮ್ಮ ಅಪ್ಪ ಸತ್ತು ಎಷ್ಟು ವರ್ಷ? 20 ವರ್ಷ ಹೇಳಿದೆ. ಹಾಂ ಗುರುಗಳೇ. 3 ವರ್ಷ ಅಂದರೆ 17 ವರ್ಷ ಮಾಡೋದು ಯಾರು? ಅದ್ಯಾರು ಕೊಡ್ತೀಯಾ? ಅದು ನಿಮ್ಮ ಕಾರ್ಯಕ್ರಮ ನೋಡಿದ್ಮ್ಯಾಗ ತಿಳ್ಕೊಂಡು ಮಾಡಿದ್ದೀನಿ ಗುರು. ನನಗೆ ಅರ್ಥ ಆಯಿತು. ನಾನು ಹೇಳ್ತಿರೋದು ನಿನಗೆ, ಅನುರಾಧ ನಕ್ಷತ್ರಕ್ಕೆ ಏನಕ್ಕೆ ಬಂದಿದ್ಯಾ ಅಂದರೆ ನಿಮ್ಮ ಮನೇಲಿ ಇದಕ್ಕೆ ಟಾಟಾ ಮಾಡೋರೆ. ನಿಮ್ಮ ಅಪ್ಪನ ವಂಶದಲ್ಲೂ ಇಲ್ಲ, ನಿಮ್ಮ ಅಮ್ಮನ ವಂಶದಲ್ಲೂ ಇಲ್ಲ, ಗೊತ್ತೇ ಇಲ್ಲ ಇದು. ಹೌದು ಗುರುಗಳೇ, ಗೊತ್ತಿದ್ದಿದ್ದಿಲ್ಲ ಗುರುಗಳೇ. ಅದಕ್ಕೆ ನಿನಗೆ ಪೂರ್ವ ಪಶ್ಚಿಮ ಎರಡೂ ಕಡೆ ಇಲ್ಲದೆ ಇರ್ತಕ್ಕಂಥ ಮನೆ ಜಾಯಿಂಟ್ ಇರ್ತಕ್ಕಂಥ ಸೈಟ್ ಸಿಕ್ಕಿ ತಗಲಾಕೊಂಡು ಬಂಧನದಲ್ಲೇ ಇರ್ತೀರಾ. ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನ. ಆ ಕಡೆ ಈ ಕಡೆ ನೋಡಬೇಕು, ಅವ್ರು ಹಂಗಾದ್ರು, ಮನೆ ಕಟ್ಟಿದ್ರು, ಅವ್ರು ಮದುವೆ ಆಯಿತು, ಅವ್ರ ಮಕ್ಕಳಾಯಿತು, ನಮಗೇನೂ ಆಗಲಿಲ್ಲ. ಇದು ನಿಮ್ಮ ಹಣೆ ಬರ. ಇದಕ್ಕೆ ನೀವು ಮನೆ ಕಟ್ಕೊಂಡಿರೋದು. ಯಾವ ಪುರುಷಾರ್ಥಕ್ಕೆ ಬೇಕಪ್ಪ ಮನೆ ಹೇಳು? ಮನೆ ಕಟ್ಟೋ ಕ್ರಮ ಗೊತ್ತಿಲ್ಲ, ಸತ್ತವ್ರಿಗೆ ಏನು ಮಾಡಬೇಕು ಗೊತ್ತಿಲ್ಲ ಅಂದಮೇಲೆ ಅಭಿವೃದ್ಧಿ ಎಲ್ಲಿ ಬರುತ್ತಣ್ಣ? ಫಸ್ಟು ನೀನು ಮನೆಯನ್ನು ಪೂರ್ವ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಇನ್ನೊಂದು ಮನೆ ಕಚ್ಕೊಂಡ್ರೆ ನಿನಗೆ ವಂಶ ಬೆಳೆಯೋಕ್ಕೆ ಅವಕಾಶ ಇರಲ್ಲ, ಅಭಿವೃದ್ಧಿಗೂ ಆಗಲ್ಲ. ಏನೋ ಬದುಕಬೇಕು ಅಂತ ಬದುಕ್ತೀಯೇ ಹೊರತು ನೀನೇನು ದೇವ್ರ ಪೂಜೆ ಮಾಡಿದ್ರು ಎಲ್ಲೋ ಕೇಳಿದ್ರು ಕೂಡ ನಡೆಯಲ್ಲ. ಮೊದಲು ನೀನು 5 ಗಂಟೆಗೆ ಹೇಳ್ತಕ್ಕಂಥ ಅಭ್ಯಾಸ ಮಾಡ್ಕೊ. ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡು ಫಸ್ಟು. ಸ್ವಲ್ಪ ನಿನಗೆ ಮನಸ್ಸು ಪರಿವರ್ತನೆ ಆಗುತ್ತೆ, ಆಮೇಲೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಕ್ಷತ್ರ ತಿಳಿಸಿ. ಅಶ್ವಿನಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾಂ ಹೇಳಿ ತಾಯಿ. ಸರ್, ನನಗೆ ಸ್ವಲ್ಪ ಆರೋಗ್ಯನೂ ಸರಿ ಇರಲ್ಲ. ನಿಮ್ದೇನಾ ಅಶ್ವಿನಿ ನಕ್ಷತ್ರ? ಅಶ್ವಿನಿ ನಕ್ಷತ್ರ, ಋಷಭ ಲಗ್ನ. ಓಕೆ. ಈಗ ನಿಮ್ಮದು ಮದುವೆ ಆಗಿ 2 ಮಕ್ಕಳಿದ್ದಾವೆ. ಸೆಕೆಂಡ್ PUC ಮುಗ್ಸಿದ್ದಾನೆ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? 21 ವರ್ಷ. ಓಕೆ. ಇಬ್ಬರು ಮಕ್ಕಳದು ನಕ್ಷತ್ರ ಹೇಳ್ತೀರಾ? ಮಗಳದು ಪೂರ್ವಭದ್ರ ನಕ್ಷತ್ರ, ಹಾಂ. ಮಗಂದು ಕಟಕ ರಾಶಿ, ಪುಷ್ಯ ನಕ್ಷತ್ರ. ಓಕೆ. ಮಗ ದೊಡ್ಡವನ, ಮಗಳು ದೊಡ್ಡವಳ? ಮಗಳು ದೊಡ್ಡವಳು ಗುರು. ಓಕೆ. ಈಗ ನಿಮಗೆ ಆರೋಗ್ಯದ ಬಗ್ಗೆ ತಿಳ್ಕೋಬೇಕು ಅಂತ ಮಾಡಿದ್ರಿ. ಆರೋಗ್ಯ ಮತ್ತೆ ಫೈನಾನ್ಸ್ ಪ್ರಾಬ್ಲಮ್ ಇದೆ ಗುರುಜಿ. ತುಂಬಾ ಸಾಲ ಇದೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಾವು ಬಾಡಿಗೆಗಿರೋದು 6 ವರ್ಷದಿಂದ ಇದ್ದೀವಿ ಗುರುಜಿ. ಮದುವೆ ಆದಮೇಲೆ ಎಷ್ಟು ಮನೆ ಬದಲಾವಣೆ ಮಾಡಿದ್ರಿ?
1 2 3 4 5 6 ಗುರುಜಿ. ಇದು ಖುಷಿನಾ ಬೇಜಾರಾ? ಏನು ಎಲ್ಲಿದ್ದು ಎತ್ಕೊಂಡು ಪಾತ್ರೆ ಎತ್ಕೊಂಡು ಹೋಗ್ಬೇಕಲ್ಲ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ ಹಿಂಗೆ ಹೋಗೋ ಸರಿ ಅಂತನಾ? ಸ್ವಂತ ಮನೆ ತಗೊಂಡ್ರು ಅದಾಗ್ ಬರ್ಲಿಲ್ಲ. ಅಲ್ಲಲ್ಲ, ಒಂದು ನಿಮಿಷ, ಅಲ್ಲಿಗೆ ಬರ್ತೀನಿ ವಿಷಯನ. ಹಂಗೆ ಅನ್ನಿಸ್ತಾ ಇದ್ದೆ ಅಲ್ವಾ? ಈಗ ನಿಮಗೆ ಜೀವಮಾನದಲ್ಲಿ ಅದಕ್ಕೇನು ಹೇಳ್ತೀವಿ, ಬೇಜಾರು ಮಾಡ್ಕೋಬೇಡಿ. ಅಲೆಮಾರಿ ಜೀವನ ಯಾವುದು ಅಂದರೆ ಅಶ್ವಿನಿ ನಕ್ಷತ್ರ. ಹೌದು ಹೌದು ಅಂತೀರಾ? ಅನುಭವ ಆಗೈತೆ ಗುರುಜಿ, ನೀವು ಸಾಕಾಗೈತೆ. ಸಾಕಾಗೈತೆ. ಯಾಕೆ ತಿಳ್ಕೊಳ್ದೆ ಸುಮ್ಮನೆ ಹೋಗ್ತಾ ಇರ. ನೈಸ್ ರೋಡ್ ಚೆನ್ನಾಗದೆ ಅಂತ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರಿ. ರೋಡ್ ಎಲ್ಲೋಗುತ್ತೆ ಬೋರ್ಡ್ ನೋಡಬೇಡಿ. ಯಾಕೆ ಅಂದರೆ ನಮ್ಮ ಜನಕ್ಕೆ ಕೆಲವೊಂದು ಅಭ್ಯಾಸ, ನನಗೆ ಗೊತ್ತಿಲ್ವಾ? ನೀವು ಎಷ್ಟು ತಪ್ಪು ಮಾಡಿದ್ದೀರಾ ಅಂದರೆ ನನಗೆ ಬೇಜಾರಾಗ್ತಾ ಇರೋದು ನಿಮ್ಮಿಬ್ಬರು ಮಕ್ಕಳಿಂದ. ಪಾಪ ಅದು ಪೂರ್ವಭಾದ್ರ ನಕ್ಷತ್ರ ಹುಟ್ಟಿದೆ, ಅದಕ್ಕೆ ಉಸಿರಾಟನೇ ಚೆನ್ನಾಗಿಲ್ಲ. ಯಾಕೆ ಅಂದರೆ ನಿಮ್ಮದು ಮೇಂಟೆನಿಂಗ್ಸೇ ಚೆನ್ನಾಗಿಲ್ಲ. ದೇಹದ ಬಗ್ಗೆ ನಿಮಗೆ ಅರಿವೇ ಗೊತ್ತಾಗಿಲ್ಲ. ಹೌದು. ಮದುವೆ ಯಾಕೆ ಮಾಡ್ಕೊಂಡ್ರಿ, ಮಕ್ಕಳು ಯಾಕೆ ಮಾಡ್ಕೊಂಡ್ರಿ ಅಂತ ನಾನು ಕೇಳೋಕ್ಕಾಗಲ್ಲ, ಕೋಪ ಬರುತ್ತೆ. ಹೌದು. ಇದೊಂದು ತಿಳ್ಕೊಳ್ಳೋದಿತ್ತು ಅಂತ ಗೊತ್ತಿತ್ತಾ ಇಲ್ವಾ ನಿಮಗೆ ಮದುವೆ ಮಾಡ್ಕೊಳ್ಳುವಾಗ? ತಿಳ್ಕೊಬೋದಿತ್ತು. ಯಾಕೆ ತಿಳ್ಕೊಳ್ಳಿಲ್ಲ? ಅವಾಗೆಲ್ಲ ಇಷ್ಟೊಂದೆಲ್ಲ ಇರ್ಲಿಲ್ವಲ್ಲ ಗುರುಜಿ. ಏನು ಹೇಳೋರು ಯಾರೂ ಇರಲಿಲ್ಲ ಅಂತನಾ? ಇವಾಗ ಈ ತರ ಎಲ್ಲ ಹೇಳೋರು ಅದೆಲ್ಲ ಅಷ್ಟಿರ್ಲಿಲ್ವಲ್ಲ ಅವಾಗ. ಓಕೆ. ಮಕ್ಕಳು ಹುಟ್ಟಿದ ಮೇಲೆ ಯಾರು ಗೊತ್ತಾಯ್ತು, ಮಾಡ್ಬೋದಾಗಿತ್ತಲ್ಲ ನೀವು? ನಿಮ್ಮ ಮಕ್ಕಳು ಹುಟ್ಟಿದ ಮೇಲೆ ಯಾರು ಗೊತ್ತಾಗ್ಬೇಕಲ್ಲ ತಿಳ್ಕೊಬೇಕಂತ? ಅವಾಗಿಂದ ಮಾಡ್ತಾ ಇದ್ದೀನಲ್ಲ ಗುರುಜಿ. ಏನ ಮಾಡ್ತಾ ಇರೋದು? ಮಾಡ್ತಾ ಇದ್ದೀನಿ. ಏನ ತಿಳ್ಕೊಳಕ್ಕೆ ಏನು ಏನ್ ಮುಂದಕ್ಕೆ ಹೋಗಾಗ ಏನ್ ದಾರಿ ಐತೆ ಅಂತ ನೋಡ್ತಾನೆ ಇದ್ದೀನಿ ಗುರುಜಿ ನಾನು. ಅಮ್ಮ, ಬೆಳಿಗ್ಗೆ ನೀನು ಹೇಳಬೇಕಾದ್ರೆ ಎಷ್ಟು ಕಷ್ಟಪಡ್ತೀಯ ಹಾಸಿಗೆಯಿಂದ? ತುಂಬಾ ಮೈಕೈ ನೋವು ತುಂಬಾ. ಒಂದು ನಿಮಿಷ ಲೆಕ್ಕ ಹಾಕೋ. ನೀನು ಬೆಳಿಗ್ಗೆ ಹೇಳಬೇಕಾದ್ರೆ ನರಕ ಅನುಭವಿಸ್ತಾ ಇರ್ತೀಯ ಮನಸ್ಸಲ್ಲಿ. ಯಾತಕ್ಕಾರು ಬೇಕಪ್ಪ ಜೀವನ ಅನ್ನೋ ಅಷ್ಟು ಮಟ್ಟಕ್ಕೆ ಅನುಭವಿಸ್ತೀಯ. ಈಗ ಇದೆ ಈ ಸತ್ಯ ತಿಳ್ಕೊಬೇಕಾ ಬೇಡವಾ? ನೀನು ಹಿಂಗೆ ಮುಂದಕ್ಕೆ ಹೋಗ್ಬೇಕಾ? ಮಾಡ್ತಾ ಇದ್ದೀವಿ ತಿಳ್ಕೊತ ಏನು ತಿಳ್ಕೊಂಡಿದ್ಯಮ್ಮ? ಇಲ್ಲ ತಿಳಿಸಿ ಗುರುಜಿ. ಅಲ್ಲ, ನಾನು ಇಲ್ಲಿ ಕೂತ್ಕೊಂಡು ಏನು ತಿಳ್ಸೋಕ್ಕಾಗಲ್ಲ. ನೀವು ಹತ್ರದಲ್ಲಿ ಬಂದ್ರೂ ಕೂಡ ಗುರುಗಳು ಒಂದು ಸ್ವಲ್ಪ ಬಂದು ಒಂದಿಷ್ಟು ಖರ್ಚಿಗೂ ದುಡ್ಡು ಕೊಟ್ಬಿಟ್ಟು ಹೇಳ್ಬೋದಾಗಿತ್ತಲ್ಲ ಅನ್ನೋ ಮಟ್ಟಕ್ಕೆ ನಮ್ಮ ಜನ ಇದ್ದಾರೆ. ಯಾವತ್ತೂ ತಿಳ್ಕೊಳ್ಳಿ, ಕೂತಲ್ಲಿ ಕೇಳೋದಲ್ಲ. ಅದಕ್ಕೆ ಆದ ಒಂದು ಕ್ರಮ ಇದೆ. ಯಾವಾಗ ಕೇಳಬೇಕು, ಎಲ್ಲಿ ಕೇಳಬೇಕು, ಕೇಳಬೇಕಾದ್ರೆ ಏನೇನು ತಲುಪಿಸ್ಬೇಕಾಗತ್ತೆ, ಏನು ಕ್ರಮದಲ್ಲಿ ಹೋಗ್ಬೇಕಾಗತ್ತೆ. ಕಾರಣ ಇಷ್ಟೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಅಶ್ವಿನಿ ನಕ್ಷತ್ರ ಏನು ತೋರಿಸುತ್ತೆ ಅಂದರೆ, ನಿಮ್ಮ ತಂದೆ ಇದ್ದಾರಾ? ಇಲ್ಲ ಗುರುಜಿ, 16 ವರ್ಷ ಆಯ್ತು ತೀರೋದು. ಏನು ಮಾಡ್ತೀವಿ ನಿಮ್ಮಪ್ಪ? ಶುಗರ್ ಫ್ಯಾಕ್ಟರಿ ಕೆಲಸ ಮಾಡ್ತಿದ್ರು, ಫೈನಾನ್ಸ್ ಬಿಸ್ನೆಸ್ ಮಾಡ್ತಿದ್ರು. ನೋಡಿ, ಫೈನಾನ್ಸ್ ಬಿಸ್ನೆಸ್ ಮಾಡೋರು ಮನೆ 3 ದಿವಸದಲ್ಲಿ ಹೇಳಿದೆ ನಾನು. ಫೈನಾನ್ಸ್ ಮಾಡೋರು, ಮರಿ ಕತ್ತರಿಸೋರು, ಮರ ಕತ್ತರಿಸೋರು, ವೈನ್ ಸ್ಟೋರ್ ನಡೆಸೋರು. ಗುರುಜಿ, ನಾವು 4 ಜನ ಹೆಣ್ಮಕ್ಳು ಇದ್ದಿದ್ದು, ಹಂಗಾಗಿ ಮಕ್ಕಳನ್ನ ಒಂದ್ ದಾರಿ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು. ನ್ಯಾಯವಾಗೇ ಮಾಡಿರೋದು ನಮ್ಮಪ್ಪ. ಒಂದು ನಿಮಿಷ ಜಮೀನ್ ತಗೊಳ್ಳೋರ್ಗೆ ಆತರ. ನೀವು ಕೇಳಿಸ್ಕೊಳ್ಳೋದೇ ಇಲ್ಲ ಅಂದರೆ ಕರೆಕ್ಟಾಗಿ ನ್ಯಾಯವಾಗಿ ನಡ್ಕೊಂಡಿದ್ರೆ ಅಶ್ವಿನಿ ನಕ್ಷತ್ರ ಮಗು ಏನಕ್ಕೆ ಬರ್ತಿತ್ತು? ನ್ಯಾಯವಾಗಿ ನಡ್ಕೊಳ್ಳೋದು ಅಂದ್ರೆ ಏನು ಅಂದರೆ, ಬೆಳಿಗ್ಗೆ ಹಾಸಿಗೆಯಿಂದ ಹೇಳಬೇಕಾದ್ರೆ ಯಾವ ರೀತಿ ಮನುಷ್ಯ ಹೇಳಬೇಕು, ರಾತ್ರಿ ಅಷ್ಟೊತ್ತಿಗೆ ಮಲಗಬೇಕು ಅಂತ ತಿಳ್ಕೊಳ್ಳೋದಿರೋ ತಪ್ಪೇ ನಿಮ್ಮ ಅಪ್ಪ ಮಾಡೋ ತಪ್ಪು. ಫೈನಾನ್ಸು ನಡ್ಸೋಕ್ಕೆ ದೇವರು ಇಲ್ಲಿ ಯಾವುದೂ ಅವಕಾಶ ಕೊಟ್ಟಿಲ್ಲ. ಸಂಪಾದನೆ ಮಾಡುವಂತ ಯಾವುದ್ರಲ್ಲ ಸಂಪಾದನೆ ಮಾಡಿದ್ರೆ ಮಕ್ಳಿಗೆ ನೆಮ್ಮದಿ ಸಿಗಲ್ಲ. ಇಲ್ಲ ಗುರುಜಿ, ಅವ್ರ ಕೆಲ್ಸಕ್ಕೂ ಹೋಗಿ ಪ್ಲಸ್ ಇದು ಮಾಡ್ತಾ ಇದ್ದಿದ್ದು. ಆಯ್ತಮ್ಮ, ಆಯಿತು, ಕೊಂಡಾಡ್ಕೊಳ್ಳೋ. ನೀನುವೆ ಸ್ಕೂಲ್ ಮಾಸ್ಟ್ರಿಗೆ ಮಕ್ಕಳು ಬುದ್ಧಿವಂತರಾಗಿರಲ್ಲ. ಬೆಳಿಗ್ಗಿನ ಸಾಯಂಕಾಲ ತನಕ ಮಾಸ್ಟ್ರು ಪಾಠ ಮಾಡ್ತಾರೆ ಮಕ್ಕಳಿಗೆ, ಅವ್ರ ಮಕ್ಕಳು ಬುದ್ಧಿವಂತರಾಗಿರಲ್ಲ. ಏನು ಉತ್ತರ ಅಮ್ಮ ಇದಕ್ಕೆ? ಅವರು ಒಳ್ಳೆ ಕೆಲಸನೇ ಮಾಡಿದ್ರು, ಪವಿತ್ರವಾದ ಕೆಲಸ ಮಾಡಿದ್ರು ಅಂದರೆ ನಿಜವಾಗೂ ಅಲ್ಲ. ಅದು ನಿಜವಾದ ಪವಿತ್ರ ಕೆಲಸ ಅಲ್ವೇ ಅಲ್ಲ. ಶಿಕ್ಷಣ ವ್ಯವಸ್ಥೆ ಮಕ್ಕಳ ಉಸಿರಾಟದ ಬಗ್ಗೆ ಹೇಳಬೇಕು ಶಿಕ್ಷಣ. ಹೌದಮ್ಮ? ಇವ್ರು ಹೇಳ್ತಿರೋದು BAT ಬ್ಯಾಟು, MAT ಮ್ಯಾಟು. ಇದು ಪವಿತ್ರವಾದ ಕೆಲಸ ಅಂತ ನೀವು ಅಂದ್ಕೊಂಡು ನಿಮ್ಮ ಬೆನ್ನು ನೀವೇ ತಟ್ಕೊಂಡ್ರೆ ಯಾವ ಕಾರಣಕ್ಕೂ ತಿಳ್ಕೊತಾಯಿ. ನಿನ್ನ ತಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಹಿಂಸೆ ಪಡ್ತಾ ಇದೆಯಾ, ಎಷ್ಟು ಬೇಜಾರು ಮಾಡ್ಕೋತೀಯಾ, ಎಷ್ಟು ಯೋಚನೆ ಮಾಡ್ತೀಯಾ, ರಾತ್ರಿ ಎಲ್ಲ ಲೆಕ್ಕ ಹಾಕ್ತೀಯಾ, ಬೆಳಿಗ್ಗೆ ಎದ್ಬಿಟ್ಟು ಏನು ಮಾಡಬೇಕು ಬಿಡೋಕ್ಕೆ ಗೊತ್ತಾಗಲ್ಲ. ಈ ಪರದಾಟದಲ್ಲಿ ನಿನಗೆ 2 ಮಕ್ಕಳು ಬಂದಿದ್ದಾವೆ. ಆ 2 ಮಕ್ಕಳಿಗೆ ಒಂದಕ್ಕೆ ಹೊಟ್ಟೆ ಚೆನ್ನಾಗಿಲ್ಲ ಗಂಡು ಮಗುಗೆ, ಇನ್ನೊಂದಕ್ಕೆ ಉಸಿರಾಟ ಚೆನ್ನಾಗಿಲ್ಲ, ಮೋಷನ್ ಚೆನ್ನಾಗಾಗಲ್ಲ. ಇದನ್ನು ಎಳ್ಕೊಂಡು ಹೆಂಗೋಗ್ತೀಯ ತಾಯಿ ನೀನು? ತಿರ್ಗಾ ನಿಮ್ಮ ತಂದೆ ಬಗ್ಗೆ ಭಾರಿ ಗೌರವ ಮಾತಾಡ್ತೀಯ, ಒಪ್ಕೋತೀನಿ. ಯಾವುದೇ ತಂದೆ ತಾಯಿ ಮಕ್ಕಳಿಗೋಸ್ಕರವಾಗಿ ಹಣ ಮಾಡೋಕ್ಕೆ, ಮದುವೆ ಮಾಡೋಕ್ಕೆ, ಮನೆ ಕಟ್ಟಕ್ಕೆ ಮಾಡ್ತಾರಲ್ಲ, ಅದು ಸರಿಯಾದ ಮಾರ್ಗ ಅಲ್ಲ. ಮಕ್ಕಳನ್ನು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಆರೋಗ್ಯದಾಯಕವಾದ ಮಕ್ಕಳು ಮಾಡ್ಕೊತಾರಲ್ಲ, ಅದು ಸರಿಯಾದ ಮಾರ್ಗ.
ಕೆಲಸ ಮಾಡಿದ್ದೀನಿ, ಬೆವರು ಸುರಿಸಿದ್ದೀನಿ, ಮೂಟೆ ಹೊತ್ತಿದ್ದೀನಿ, ಫೈನಾನ್ಸ್ ಮಾಡಿದ್ದೀನಿ. ವೃತ್ತಿಯನ್ನು ತಂದು ಮಕ್ಕಳಿಗೆ ಸೇರಿಸಬಾರದು. ಸುಳ್ಳು ಹೇಳದೆ ವೃತ್ತಿಯನ್ನು ಮಾಡೋಕ್ಕಾಗಲ್ಲ. ಆ ಸುಳ್ಳು ಅನ್ನೋದೇ ಮಕ್ಕಳು ಸುತ್ತಾಕೊಳ್ಳುತ್ತೆ. ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಬದುಕುವುದಕ್ಕೆ ಸುಳ್ಳು ಹೇಳೋದಲ್ಲ. ಯಾವ ಕಾರಣಕ್ಕೂ ತಂದೆ ತಾಯಿ ಏನು ಮಾಡಿರ್ತಾರೋ, ತಂದೆ ಅನ್ನಿಸ್ಕೊಂಡು ಏನು ವೃತ್ತಿ ಮಾಡಿರ್ತಾರೋ, ಅವ್ರ ಮನಸ್ಥಿತಿ ಏನಿರುತ್ತೋ, ಪ್ರತಿದಿನದ ಅಭ್ಯಾಸ ಏನಿರುತ್ತೋ, ಹೆಣ್ಣು ಮಕ್ಕಳಿಗೆ ಇವರು 4 ಜನ ಅಂತ ಹೇಳ್ತಾರೆ, ಕೂತ್ಕೊಂಡು ಮೀಟಿಂಗ್ ಮಾಡಲಿ, ಯಾರು ನೆಮ್ಮದಿಯಾಗಿದ್ದೀವಿ ಅಂತ ಒಬ್ಬರಾದ್ರು ಚೆನ್ನಾಗಿದ್ದಾರ? ಇಲ್ಲ ಗುರುಜಿ. ಹಾಗಿದ್ದ ಮೇಲೆ ನಿಮ್ಮ ತಂದೆಗೆ ಏನು ಹೇಳ್ಬೋದು? ಸಂಪಾದನೆ ಮಾಡಿದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಿಮ್ಮ ತಂದೆ ತಾಯಿ ಶಿಕ್ಷಣ, ಮಕ್ಕಳಿಗೆ ಶಿಕ್ಷಣ ಕೊಡೋಕ್ಕಾಯ್ತಾ? ಗೊತ್ತಿಲ್ಲ. ತಪ್ಪು ಯಾರು? ಗುರುಜಿ ಡಬಲ್ ಡಿಗ್ರಿ. ಯಾರಮ್ಮ? ನಾನ್ ಡಬಲ್ ಡಿಗ್ರಿ. ಏನು ಪ್ರಯೋಜನ ಅಮ್ಮ? ಏನು ಡಬಲ್ ಡಿಗ್ರಿ ತಗೊಂಡು ಏನು ನಿನ್ನ ತಲೆ ಸರಿ ಮಾಡ್ಕೊಳಕ್ಕಾಗತ್ತಾ ಹೇಳು? ಹೌದು. ಆಗತ್ತೇನಮ್ಮ? ನಿಮ್ಮ ಅಪ್ಪ ಓದಿಸಿದ್ರು, ಮಕ್ಕಳು ಓದ್ಸೋಕ್ಕೆ ಕಷ್ಟಪಟ್ಟು ಭಾರಿ ಜನ ಜೋರಾಗಿ ಹೇಳ್ಕೊತಾರೆ ಸ್ಕೋಪು. ನನ್ನ ಮಗಳು ಓದ್ಸೋಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ನೀನು ಯಾರು ಕಷ್ಟಪಡೋ ಅಂತ ಹೇಳಿದ್ರೆ ಯಾರು ಅಂತ ಮಗಳು ಹೇಳ್ತಾಳೆ. ಕಷ್ಟಪಟ್ಟು ಓದಿಸಿಲ್ಲ, ಓದೋ ಮಗಳು ಪುಷ್ ಮಾಡಿದ್ರು ಗುರುಜಿ. ಅಲ್ಲ, ಓಕೆ, ತೊಂದರೆ ಇಲ್ಲ. ನಿಮಗೆ ಅರ್ಥ ಆಗಬೇಕು. ಫಸ್ಟು ನಮ್ಮ ಮನಸ್ಸನ್ನು ಶುದ್ಧಿ ಮಾಡೋದಕ್ಕೆ ಶಿಕ್ಷಣ ಇಲ್ಲ, ಹೌದಲ್ವಾ ತಾಯಿ? ಡಿಗ್ರಿಯಲ್ಲಿ ವರ್ಕ್ ಆಗಲ್ಲ. ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡೋದಕ್ಕೆ ಟೈಮ್ ಸರಿಗೆ ನಾವು ನಡ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥದ್ದೇ ನಿನಗೆ ಸಮಸ್ಯೆ ಇರೋದು. ಮಾಡಬೇಕು ಅಂತೀಯ, ಯಾವಾಗಲೂ ಮಾಡ್ತೀಯ, ಸಮಯ ಬಿಟ್ಟು ಸಮಯದಲ್ಲಿ ಕೆಲಸ ಮಾಡ್ತೀಯ, ಮನಸ್ಸು ಹೆಂಗೆಂಗೋ ಚೇಂಜ್ ಆಗ್ತಾ ಇರುತ್ತೆ, ಹೌದಲ್ಲಮ್ಮ? ಹೌದು ಗುರುಜಿ. ಇದಕ್ಕೆ ನೀನು ಮಾಡಬೇಕಾದ ಕೆಲಸ ಇಷ್ಟೇ. ಅವ್ರು ಮಾಡಿದ ತಪ್ಪಿಗೆ ನಾನು ಅನುಭವಿಸ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ, ನಾನು ಮದುವೆ ಮಾಡಿಕೊಂಡು ನಾನು ಮಕ್ಕಳು ಮಾಡ್ಕೊಂಡಿದ್ದೀನಿ, ನಾನು ಏನು ತಿಳ್ಕೊಂಡು ನನ್ನ ಮಕ್ಕಳು ಸರಿ ಮಾಡಬೇಕು ಅಂತ ನೀನು ಆ ತಪ್ಪನ್ನು ಸರಿ ಮಾಡ್ಕೋತಾಯಿ. ನಾಳೆ ನಿನ್ನ ಮಕ್ಕಳು ಕೂಡ ಇದೇ ಥರ ಕೇಳಿದಾಗ ನಿನ್ನ ಮಕ್ಕಳು ನಿನ್ನ ಬಗ್ಗೆ ಹೇಳ್ತಾರೆ, ನಮ್ಮಮ್ಮ ಭಾರಿ ಕಷ್ಟಪಟ್ಟು ಸಾಕಿದ್ರು ಅಂತ. ಹಿಂಗೆ ಹೇಳ್ಕೊಂಡೇ ನಾವು ಕಾಲ ಕಳಿತೀವಿ ಹೊರತು ಕಷ್ಟಪಟ್ಟು ಸಾಕೋದಲ್ಲ. ಅದು ಕರ್ತವ್ಯ. ತಂದೆ ತಾಯಿ ಮಕ್ಕಳು ಸಾಕೋದು ಕರ್ತವ್ಯ, ಕಷ್ಟ ಅಂತ ಹೇಳ್ಕೊಳಂಗಿಲ್ಲ. ಹಾಗೆ ನೀನು ಫಸ್ಟು ಸಮಯಕ್ಕೆ ಸರಿಯಾಗಿ ರಾತ್ರಿ ಮಲಗಿದ ತಕ್ಷಣ ನಿದ್ದೆ ಬರಬೇಕು, ಬೆಳಗ್ಗೆ ಬೇಗ ಎಚ್ಚರಿಕೆ ಆಗಬೇಕು ಅನ್ನೋ ತೀರ್ಮಾನ ತಗೊಳ್ಳೋದಾದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಅಶ್ವಿನಿ ನಕ್ಷತ್ರಕ್ಕೆ ನಾನು ಯಾವ ರೀತಿ ನಡ್ಕೋಬೇಕು, ಏನು ಮಾಡಿದ್ರೆ ನನಗೆ ನೆಮ್ಮದಿ ಸಿಕ್ಕತ್ತೆ, ನಿದ್ದೆ ಬರುತ್ತೆ, ಖುಷಿ ಬರುತ್ತೆ, ಇದನ್ನು ರಿಪೇರಿ ಮಾಡ್ಕೋ. ಮಕ್ಕಳು ನೀನು ರಿಪೇರಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಶಿವ್ ಅನಿತಾ ಅಂತ ಹೇಳಿ ಕಾಲ್ ಇದ್ದಾರೆ. ನಮಸ್ಕಾರ ಅನಿತಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ನಕ್ಷತ್ರ ತಿಳಿಸಿ. ನಂದು ಮೇಷರಾಶಿ, ಕೃತಿಕ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಗಳೇ. ನಾರಾಯಣ. ಎಷ್ಟಮ್ಮ ವಯಸ್ಸು? ಸರ್ 35 ಇಯರ್ ಆಗಿದೆ. 35 ವರ್ಷ. ಹೌದು ಸರ್. ಏನು ಓದಿದ್ಯಮ್ಮ? ಸೆಕೆಂಡ್ ಇಯರ್ PU ಸರ್. ಏನು ಆಗ್ಬೇಕಪ್ಪ ನಿನಗೀಗ? ನಂಗೆ ಮದುವೆ ಸೆಟ್ ಆಗಿಲ್ಲ ತುಂಬಾ. ಇವಾಗ ಒಂದು 10 ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ. ಏನು ಸರಿ ಇಲ್ಲ? ಮದುವೆ ಸೆಟ್ ಆಗಿ ಮದುವೆ ಸೆಟ್ ಆಗ್ತಾ ಇಲ್ಲ ಸರ್. ಮದುವೆ ಸೆಟ್ ಆಗ್ತಾ ಇಲ್ಲ. ನಿನಗೆ ಸೆಟ್ ಆಗ್ತಾ ಇಲ್ವಾ ಅಥವಾ ಅವ್ರಿಗೆ ನೀನು ಸೆಟ್ ಆಗ್ತಾ ಇಲ್ವಾ? ಏನು ಗೊತ್ತಿಲ್ಲ ಸರ್ ಏನ್ ಪ್ರಾಬ್ಲಮ್ ಅಂತ. ಹುಡುಗರು ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಮತ್ತೆ ಏನಂತ ಹೇಳಲ್ಲ ಸರ್. ಓಕೆ. ಅಂದರೆ ನೀನು ಏನು ತಿಳ್ಕೊಂಡೆ ಹಾಗಾದರೆ? ನಾನು ಚೆನ್ನಾಗಿಲ್ವಾ ಅಥವಾ ಟೈಮ್ ಚೆನ್ನಾಗಿಲ್ವಾ, ಯಾವ್ದು ಅಂದ್ಕೊಂಡೆ? ಏನಂತ ಗೊತ್ತಾಗ್ತಿಲ್ಲ. ನಾನು ಚೆನ್ನಾಗಿಲ್ವ, ಟೈಮ್ ಸರಿ ಇಲ್ಲ ಅಂತ ಗೊತ್ತಾಗಂಗಿಲ್ಲ ಸರ್. ಟೈಮ್ ಸರಿ ಇಲ್ಲ ಅಂತ ಅನ್ಕೊಂಡ? ಹಾ ಸರ್. ಟೈಮ್ ಯಾವಾಗ ಸರಿ ಹೋಗುತ್ತೆ? ಅದೇ ಗೊತ್ತಾಗ್ತಿಲ್ಲ ಸರ್, ನೀವ್ ಹೇಳ್ಬೇಕು. ಮನೆ ಎಷ್ಟು ವರ್ಷದ್ದು? ಮನೆ ಇವಾಗ ರೀಸೆಂಟ್ ಆಗಿ ತಗೊಂಡಿದ್ದೆ ಸರ್, 2 ವರ್ಷ ಆಗಿತ್ತೆ. ತಗೊಂಡಿದ್ದ? ಕಟ್ಟಿದ ಮನೆ ತಗೊಂಡಿದ್ದ? ಕಟ್ಟಿರೋದಲ್ಲ, ಒಂದ್ ಹಳೆ ಕಾಲದ, ಒಂದ್ 30 ವರ್ಷದ ಇರ್ಬೋದು ಸರ್ ಇದ್ ಮನೆ. ತಗೊಂಡು ಎಷ್ಟು ವರ್ಷ ಆಯ್ತು? ತಗೊಂಡು ಇವಾಗ 2 ವರ್ಷ ಆಯ್ತು ಸರ್. ನಿಮ್ಮಪ್ಪ ಏನು ಮಾಡ್ತಾರೆ? ಅಪ್ಪಾಜಿ ಪೊಲೀಸ್ ಸರ್. ಏನು? ಪೊಲೀಸ್. ಪೊಲೀಸ್. ಓಕೆ. ಈಗ ಇನ್ನೂ ಎಷ್ಟು ವರ್ಷ ಇದೆ ಅಪ್ಪನಿಗೆ? ಇವಾಗ ರಿಟೈರ್ಡ್ ಆಗಿ 2 ವರ್ಷ ಆಯ್ತು ಸರ್. ಏನು ಮಾಡ್ತಾರಪ್ಪ? ಅಪ್ಪ ಇವಾಗ ಮನೇಲೇ ಇದಾರೆ ಸರ್. ನೀನು ಬುದ್ಧಿ ತಿಳಿದಂಗೆ ನಿಮ್ಮ ತಂದೆ ತಾಯಿ ಇಬ್ಬರು ಊಟ ರಾತ್ರಿ ಹೊತ್ತು ಎಷ್ಟೊತ್ತಿಗೆ ಮಾಡ್ತಿದ್ರು? ಸರ್ ನಾವು 8 9 ಗಂಟೆ ಒಳಗಡೆ ಊಟ ಮಾಡ್ಬಿಡ್ತೀವಿ ಸರ್. ಅಲ್ಲಮ್ಮ, ನೀನು ಊಟಕ್ಕೆ ಮುಂಚೆ ಎಷ್ಟೊತ್ತಿಗೆ ಊಟ ಮಾಡ್ತಿದ್ರು ಅಂತ ಅನ್ಕೋತೀಯ ನೀನು ಊಟಕ್ಕೆ ಮುಂಚೆ? ಅಲ್ಲಿ ಒಂದು 6:30 7 ಗಂಟೆ ಒಳಗಡೆನೆ ಸರ್. ರಾತ್ರಿ? ಸಂಜೆ? ಸಂಜೆ. ಅದು ಹೆಂಗಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕರೆಕ್ಟಾಗಿ ಊಟ ಮಾಡ್ಕೊಬ ಅಂತ ಕಳಿಸ್ತಾರ ಮನೆಗೆ? ಅಂದ್ರೆ ಕೆಲಸ ಸಿಗಕ್ಕಿನ ಅವರು ಹೊರಗಡೆ ಡ್ಯೂಟಿನೇ ಜಾಸ್ತಿ. ಓಕೆ. ಬ್ಲಡ್ ಚೆಕ್ ಮಾಡಿಸಿದ್ಯಾ ನೀನು? ಹ್ಞೂ ಸರ್ ಮಾಡ್ತೀನಿ. ಯಾವಾಗ?
ಇವಾಗ ಒಂದು 5-6 ವರ್ಷ ಆಯ್ತು ಸರ್. ಏನಕ್ಕೆ ಮಾಡಿಸಿದ್ದು? ಏನಿಲ್ಲ, ಇದು ಹೊಟ್ಟೆ ನೋವು ಬರ್ತಿತ್ತು ಸರ್, ಅದಕ್ಕೆ ಮಾಡ್ತಿದ್ದೆ. ಏನು ಹೇಳಿದ್ರು ಡಾಕ್ಟ್ರು? ಏನಿಲ್ಲ ಸರ್, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಓಕೆ. ಈಗ ನಿನಗೆ ಜ್ವರ ಯಾವಾಗಾದ್ರು ಬಂದರೆ ಎಷ್ಟು ದಿನ ಇರುತ್ತೆ? ಸರ್ ಜ್ವರ ಒಂದು 7-8 ವರ್ಷಕ್ಕೆ ಒಂದ್ ಟೈಮ್ ಬರುತ್ತೆ ಸರ್. ಎಷ್ಟು ದಿನ? 7-8 ವರ್ಷಕ್ಕೆ ಒಂದ್ ಟೈಮ್ ಬರುತ್ತೆ ಸರ್. ಓಕೆ, ಎಷ್ಟು ದಿನ ಇರುತ್ತೆ ಜ್ವರ? ಜ್ವರ ಒಂದ್ 3 ದಿನ 4 ದಿನ ಇರುತ್ತೆ ಸರ್ ಅಷ್ಟೇ. ಇದು ಎಲ್ಲಿಗೆ ಹೋದೆ? ನಾನು ಬ್ಲಡ್ ಚೆಕಪ್ ಏನಕ್ಕೆ ಕೇಳಿದೆ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ಕೃತಿಕಾ ನಕ್ಷತ್ರದ ದೇಹದಲ್ಲಿ ಹರಿಯುತ್ತಿರತಕ್ಕಂಥ ರಕ್ತ ಎಷ್ಟು ಚೆನ್ನಾಗಿದೆ ಅಂತ. ಇವರಿಗೆಲ್ಲ ಬರೋದು ಸ್ಪೆಷಲ್ ಜ್ವರಗಳು, ಚಿಕನ್ ಗುನ್ಯಾ, ವೈರಲ್ ಫೀವರು, ಟೈಫಾಯ್ಡು, ಅಂದರೆ ಡಿಫ್ರೆಂಟ್ ಆಗಿರೋ ಜ್ವರ ಇವ್ರನ್ನೇ ಹುಡ್ಕೊಂಬರುತ್ತೆ. ಇವರು ಬ್ಲಡ್ ಚೆಕ್ ಮಾಡ್ತಾರೆ ಯಾವಾಗ ಜ್ವರ ಬಂದಾಗ, ಜ್ವರ ಹೋಗದೇ ಇದ್ದರೆ. ಡಾಕ್ಟ್ರು ನಾರ್ಮಲ್ ಆಗಿದೆ ಅಂತ ಅವ್ರು ಹೇಳ್ತಾರೆ, ಅಷ್ಟೇ, ಕ್ಲೋಸು. ಯಾಕೆ ಪದೇ ಪದೇ ಜ್ವರ ಬರುತ್ತೆ ಅಂತಕ್ಕಂಥದ್ದು ಒಂದು, ಯಾವಾಗ ಬಂದರೂ ಜ್ವರ ತುಂಬ ತಡವಾಗಿರುತ್ತೆ ಹೋಗುತ್ತೆ ಅಂತ ಈ ಸತ್ಯ ನಮ್ಮ ಜನಕ್ಕೆ ಇನ್ನೂ ಅರ್ಥನೇ ಆಗಿಲ್ಲ. ಕಾರಣ ಇವ್ರ ತಾಯಿ ನಿದ್ದೆ ಚೆನ್ನಾಗಿ ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡಿಲ್ಲ. ಈ ಹುಡುಗಿ ಹೊಟ್ಟೆಲಿರ್ಬೇಕಾದ್ರೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಿಮ್ಮಮ್ಮ ಅಂದರೆ ನಿಮ್ಮ ತಾಯಿಗೆ ನಿದ್ದೆ ಕ್ವಾಲಿಟಿ ಚೆನ್ನಾಗಿದೆಯಾ? ಇವಾಗಿಲ್ಲ ಸರ್, ಮುಂಚೆ ಇತ್ತ ಏನು ಗೊತ್ತಿಲ್ಲ. ನಿನಗೆ ಚೆನ್ನಾಗಿದೆಯಾ ಈಗ? ಹಾಂ ಸರ್, ನನಗಿದೆ. ಬೆಳಿಗ್ಗೆ ಎಷ್ಟೊತ್ತು ಕೇಳ್ತೀಯಾ? ಬೆಳಿಗ್ಗೆ ಒಂದು 5:30-6 ಗಂಟೆ ಒಳಗಡೆ ಹೇಳ್ತೀನಿ ಸರ್. ಎದ್ದೇನು ಮಾಡ್ತೀಯಮ್ಮ? ಎದ್ದು ಕಸ ಹೊಡೆಯೋದು, ರಂಗೋಲಿ ಹಾಕೋದು, ಟಿಫನ್ ಮಾಡೋದು. ಸ್ನಾನ ಮಾಡೋದು ಎಷ್ಟೊತ್ತಿಗೆ? ಸ್ನಾನ ಎಷ್ಟು ದಿನಕ್ಕೆ ಮಾಡ್ತೀಯಮ್ಮ? ಹಾಂ ಸರ್. ಸ್ನಾನ ಮಾಡೋದು ಎಷ್ಟು ದಿನಕ್ಕೆ ಅಂದೆ? ಇಲ್ಲ, ಡೈಲಿ ಮಾಡ್ತೀವಿ ಸರ್. ಎಷ್ಟೊತ್ತಿಗೆ? ಒಂದು 7:30-8 ಗಂಟೆ ಸರ್ ಆಗುತ್ತೆ. ಈಗ ನಿಂದು ಟೈಮ್ ಟೇಬಲ್ ಚೆನ್ನಾಗಿದೆ ಅಂತ ಹೇಳ್ಬೋದ? ಒಂದು ಮದುವೆ ಆಗೋ ಹೆಣ್ಣು ಹುಡುಗಿ ನೀನು, ನಿನ್ನ ಬಾಯಲ್ಲಿ ಟಿಫನ್ ಬಂತು, ಜ್ಞಾಪಕ ಬಂತು, ಕಸ ಹೊಡೆಯೋದು ಬಂತು, ಪಾತ್ರೆ ತೊಳೆಯೋದು ಬಂತು, ದೇವ್ರ ಹತ್ರ ಹೋಗಿ ಒಂದು ಕೈ ಮುಗಿತೀನಿ ಅಂತ ಬರಲಿಲ್ಲ ನಿನಗೆ. ಯಾಕಮ್ಮ ಮದುವೆ ನಿನಗೆ? ಯಾವ ಪುರುಷಾರ್ಥ ಕೇಳು? ಏನು ಒಳ್ಳೇದು ಮಾಡಿದ್ಯಾ ಅಂತ ನಿನ್ಗೆ ಮದುವೆ ಆಗಬೇಕು? ಏನು ಮಾಡ್ತಾ ಇದ್ದೀಯ ಹೇಳಿ ನೀನು? ಸ್ನಾನ ಮಾಡೋದೇ ಎಷ್ಟೊತ್ಕೋ, ಹೇಳೋದೇ ಎಷ್ಟೊತ್ಕೋ. ಏನಮ್ಮ ಈ ಟೈಮ್ ಟೇಬಲ್ ಇದ್ದವಳು ನಿನಗೆ ಮದುವೆ ಯಾಕಮ್ಮ ಬೇಕು? ಯಾವ ಪುರುಷಾರ್ಥಕ್ಕಮ್ಮ ಮದುವೆ ಹೇಳು? ಮೊದಲು ಮದುವೆ ಆಗೋಕ್ಕೆ ಹೆಣ್ಣಾಗಿ ರೆಡಿ ಆಗಬೇಕು. ನಿನ್ನೆಲ್ಲ ಶಿಸ್ತೇ ಬಂದಿಲ್ಲ, ಸೆಟ್ ಆಗ್ತಾ ಇಲ್ವಂತೆ. ಮಾಡ್ಕೊಂಡ್ಮೇಲೆ ಸೆಟ್ ಆಗೋದು. ಮೊದಲೇ ಹೆಂಗೆ ಸೆಟ್ ಆಯ್ತದೆ? ಮದುವೆ ಸೆಟ್ ಆಗೋದು ಮಾಡ್ಕೊಂಡ್ಮೇಲೆ ಅಮ್ಮ. ಸೆಟ್ ಆಯ್ತಾ ಇಲ್ವಂತೆ. ಇದು ಏನು ಕನ್ನಡ ಮಾತಾಡ್ತೀವಿ ನಾವು? ಏನು ಕನ್ನಡ ಸರಿನಾ ತಪ್ಪ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ತಿಳ್ಕೊ, ನೀನು ನಿಜವಾಗ್ಲೂ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನಾನು ಹೆಣ್ಣಾಗಿದ್ದೀನ ಅಂದ್ರೆ ಅರ್ಥ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಹೆಣ್ಣಾದವಳು ಏನು ಮಾಡಬೇಕು? ಸ್ನಾನ ಅಂದರೆ ಎಷ್ಟೊತ್ತಿಗೆ ಮಾಡಬೇಕು? ಸ್ನಾನ ಅಂದರೆ ಯಾವುದು ಸ್ನಾನ? ಎಷ್ಟು ಜನ ಈ ಮದುವೆ ಆಗ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದು ಸಮಸ್ಯೆ ಇದೆಯಮ್ಮ. ಯಾವ ಹೆಣ್ಣು ಸ್ನಾನದಲ್ಲಿ ಹಳದಿಯನ್ನು ಅರಿಶಿಣವನ್ನು ಮುಟ್ಟಲ್ವೋ ಅವಳಿಗೆ ಸಕಾಲದಲ್ಲಿ ಮದುವೆ ಆಗಲ್ಲ. ಮದುವೆಯಲ್ಲಿ ಕಿರಿಕು, ಮದುವೆ ಆಗೋದು ಕಿರಿಕು, ಜೀವನ ಪರ್ಯಂತ ಕಿರಿಕು. ಯಾವುದೇ ಮದುವೆ ಆಗುವಂಥ ಹೆಣ್ಣು ಹುಡುಗಿ ಪ್ರತಿದಿನ ಸ್ನಾನಕ್ಕೆ ಅರಿಶಿಣವನ್ನು ಬಳಸ್ತಾರಾ? ಇಲ್ಲ. ನಿಮಗೆ ಮಂಗಳಕರವಾಗಿರ್ತಕ್ಕಂಥ ಅರಿಶಿಣನೇ ಮೈಗಚ್ಚಲ್ಲ ಅಂದರೆ ನೀವು ಮಂಗಳ ಕಾರ್ಯ ಯಾಕ್ರಿ ಆಗಬೇಕು? ನೀವು ಫಾರಿನ್ನು ಸ್ಪ್ರೇ ಹೊಡ್ಕೊಳ್ಳಿ ಸ್ಟೈಲಾಗಿ, ಅಷ್ಟೇ. ಮದುವೆ ಆಗಲ್ಲ, ಆದರೂ ಉಳಿಯಲ್ಲ, ಕಿತ್ತೋಗ್ತಾ ಇರ್ತದೆ. ಕಾರಣ ಶಿಸ್ತಿಲ್ಲ. ಎಲ್ಲಿ ಶಿಸ್ತಿಲ್ಲ ಅಲ್ಲಿ ನಡೆಯಲ್ಲ. ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಮೊದಲು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಶಿಸ್ತು ಮುಖ್ಯ ಆಗುತ್ತೆ. ಇದನ್ನು ನೀನು ಬೆಳಗ್ಗೆ ಎದ್ದು ಸಂಜೆ ಇವೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಮದುವೆ ಆಟೋಮೆಟಿಕ್ಕಾಗಿ ಆಗತ್ತೆ. ಮದುವೆ ಆದರೂ ತುಂಬ ಕಷ್ಟ ಇದೆ, ನೀನು ರಿಪೇರಿ ಮಾಡ್ಕೋಬೇಕು. ಏನನ್ನ ಅಂದರೆ ಕೃತಿಕಾ ನಕ್ಷತ್ರ ಅಂತಕ್ಕಂಥದ್ದಕ್ಕೆ ಹೆಣ್ಣಿಗೆ ಮದುವೆ ಅಂದರೆ ಮದುವೆಗಳು ಆಗುವ ಸಂಭವ. ಮದುವೆ ಒಂದಕ್ಕೆ ನಿಂತ್ಕೊಳ್ಳಲ್ಲ, ಮದುವೆಗಳು ಕಿತ್ತೋಗ್ಬೋದು, ಇನ್ನೊಂದಾಗ್ಬೋದು. ಈ ಥರ ಸಮಸ್ಯೆ ಇರುವ ನಕ್ಷತ್ರ ಕೃತಿಕಾ. ಇದೆಲ್ಲ ತಿಳ್ಕೊಳ್ಳದೆ ಮದುವೆಗೆ ಏನಾದ್ರು ಹೋಗ್ಕೊಂಡು ತಗಲಾಕೊಂಡು ಮಾಡಿಕೊಂಡು ಯಾಕಾರು ಮಾಡ್ಕೊಂಡೆ ಅಂತ ಅನುಭವಿಸೋದು ಬೇಡ. ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಫಸ್ಟು ನಿನ್ನಲ್ಲಿ ಶಿಸ್ತು ಬರಬೇಕು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಅನಿತಾ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಅದೆಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಹಿಂಬಾಗಿಲು ಇಲ್ಲಿ ಬಹಳ ಒಂದು ಮುಖ್ಯವಾಗುತ್ತೆ ಅಂತ ಹೇಳಿ ಮುಂದಿನ ವಿಚಾರವನ್ನು ಕೊನೆಯದಾಗಿ ವೀಕ್ಷಕರಿಗೆ ತಿಳಿಸಿ. ಈಗ ವಿಷಯ ಏನು ಅಂದರೆ, ಕೆಲವರಿಗೆ ಗಂಡನಿಗೆ ಇಷ್ಟಪಡದೇ ಇರೋ, ಮಕ್ಕಳಿಗೆ ಇಷ್ಟಪಡದೇ ಇರೋ, ನಾಯಿಗೆ ಇಷ್ಟಪಡೋರು ಇರ್ತಾರೆ. ಕೆಲವರು ನಾಯಿ ಬೇಕು ಅಂತ ಗಲಾಟೆ ಮಾಡಿ ನಾಯಿ ಸಾಕ್ತಾರೆ ಹೆಂಗಸರು. ಈ ನಾಯಿ ಯಾಕೆ ಇಷ್ಟ ಆಗತ್ತೆ?
ಈ ಬೆಕ್ಕು ಯಾಕೆ ಇಷ್ಟ ಆಗುತ್ತೆ, ಆಮೇಲೆ ಹೊರಗಡೆ ಸುತ್ತಾಡ್ಕೊಂಬರ್ಬೇಕು ಅಂತ ಯಾಕೆ ಇಷ್ಟ ಆಗುತ್ತೆ, ಒಂದು ದೊಡ್ಡ ಬೆಟ್ಟ ಗುಡ್ಡ ಸಮುದ್ರ ನೋಡ್ಕೊಂಬರ್ಬೇಕು ಅಂತ ಯಾಕೆ ಇಷ್ಟ ಆಗುತ್ತೆ, ಈ ಹುಚ್ಚು ಯಾಕೆ ಹಿಡ್ದಿದೆ ಅನ್ನೋದು ಫಸ್ಟ್ ತಿಳ್ಕೊಬೇಕು. ಅರ್ಥ ಆಯ್ತು ನಾನು ಹೇಳ್ತಾ ಇರೋದು? ಎಷ್ಟೋ ಜನಕ್ಕೆ ಮಕ್ಕಳು ಪ್ರೀತಿಸಲ್ಲ, ಹಂಗೆ ಪ್ರೀತಿಸ್ತಾರೆ ನಾಯಿ ಬೆಕ್ಕನ. ಇವರಿಗೆ ಬುದ್ಧಿ ಸೀಮಿತವಾಗಿ ಒಂದೇ ಕಾಲ ಸ್ಥಿರವಾದ ಮನಸ್ಥಿತಿ ಇಲ್ಲದವರಿಗೆ ಈ ರೀತಿಯಾಗಿ ಬೆಕ್ಕು, ಹಾವು, ಗಿಳಿ, ಸಮುದ್ರ ನೋಡಬೇಕು, ಕಾಡ ಸುತ್ಕೊಂಬರ್ಬೇಕು, ಡ್ಯಾನ್ಸ್ ಮಾಡಬೇಕು, ಈ ಥರ ಸಿಕ್ಕಾಬಟ್ಟೆ ಒಂಥರ ಹುಚ್ಚುತನದ ಶೋಕಿ ಬರುತ್ತೆ. ಯಾಕೆ? ಪಶ್ಚಿಮದ ದ್ವಾರ ಇಲ್ಲದಂಥ ಹೆಣ್ಣಿಗೆ ಮೆದುಳಲ್ಲಿ ಬೇಕಾದಂಥ ಶಕ್ತಿ ಉತ್ಪತ್ತಿಯಾಗಿ ಸಾಧ್ಯನೇ ಇಲ್ಲ. ಕಾರಣ ಏನಂದರೆ ತಿನ್ನೋದ್ರಲ್ಲಿ ಚಪಲತೆ ಜಾಸ್ತಿ ಆಗುತ್ತೆ. ಸುಮ್ಮನೆ ತಿಂತಾ ಇರೋದು, ತಿಂಡಿ ಆಯಿತು ಸುಮ್ಮನೆ ಇರೋದು, ಅರ್ಧ ಗಂಟೆಗೆ ಇನ್ನೊಂದು ಕಡಲೆಕಾಯಿ ಬೀಜ ಬಾಯಿಗೆ ಹಾಕೊಳ್ಳೋದು, ಇನ್ನೊಂದು ಆ ಕಡೆ ಹೋಗೋದಲ್ಲೇನೋ ಒಂಚೂರು ತಿನ್ಕೊಳ್ಳೋದು, ಸುಮ್ಮನೆ ತಿಂತಾನೇ ಇರೋದು. ಆದರೆ ಹಂಗೆ ಇರ್ತಾರೆ, ತಿಂತಾನೇ ಇರ್ತಾರೆ. ಕಾರಣ ಏನು? ಒಳಗಡೆ ಹುಳ ಸಾಕಕ್ಕೆ ಇವ್ರು ತಿಂತಾ ಇರೋದು. ಕರಳೊಳಗಡೆ ಇರ್ತಕ್ಕಂಥ ಹುಳ ಇದೆಯಲ್ಲಮ್ಮ, ಅದು ಜಾಸ್ತಿ ಹೆಚ್ಚುತ್ತಾ ಹೋಗುತ್ತೆ. ಇವರೆಲ್ಲ ತಿಂತಾ ಇರೋದೆಲ್ಲ ಅದಕ್ಕೆ ಹೋಗುತ್ತೆ, ಇವ್ರಿಗೆ ಹೋಗಲ್ಲ. ಇವ್ರು ಹಂಗೆ ಇರ್ತಾರೆ. ಆಮೇಲೆ ಸುಸ್ತು, ಬೇಜಾರು. ನೀನು ತಿನ್ನಿಸ್ತಾ ಇರೋದು ಹುಳಕ್ಕೆ, ನಿನಗಲ್ಲ. ಯಾಕೆ ಅಂದರೆ ನಾಚಿಕೆಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹುಳ ಅಂತ ಹೇಳ್ತಿರೋದು. ಕರಳಲ್ಲಿ ಬ್ಯಾಕ್ಟೀರಿಯಾ ಇದೆ ತಾನೇ, ವೈರಸ್ ಅಂತ ಹೇಳ್ತೀವಿ ತಾನೇ. ಇಷ್ಟೊಂದು ಸಾಕೊಂಡ್ರೆ ನಿನ್ನ ಕತೆ ಏನು? ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ, ಮನಸ್ಸು ಕ್ಲಾರಿಟಿ ಇರಲ್ಲ, ಖುಷಿ ಇರಲ್ಲ, ಏನೋ ಹುಟ್ಟಬೇಕಲ್ಲ, ಹುಟ್ಟಿದೀನಿ ಅಂತ ಬದುಕಬೇಕು. ಯಾಕೆ ಬದುಕಿದು? ಆಮೇಲೆ ಹೇಳ್ತಾರೆ ತಿಂತೀಯಲ್ಲ 3 ಟೈಮು, ಏನಾಗದೆ ಅಂತ ದೊಡ್ಡವ್ರು ಬೈತಾರೆ. ನಾನು ತಿನ್ನೋದಕ್ಕೂ ಬೈತಿರಲ್ಲ ಅಂತ ಅವ್ರು ಬೈತಾರೆ. ಸೊ ಇವೆಲ್ಲ ಹುಚ್ಚುತನ ಏನಕ್ಕೆ ಬರ್ತಾ ಇದೆ ಅಂದರೆ ಮೆದುಳಿನ ಸ್ಥಿತಿ, ಮೆದುಳಿಗೆ ನಾವು ಸರ್ವಿಸ್ ಮಾಡಬೇಕಾದ ಅಭ್ಯಾಸ ನಾವು ಕಲಿತೇ ಇಲ್ಲ. ಸಿಕ್ಕಾಬಟ್ಟೆ ಕೆಲವರು ನೋಡು, ಇಲ್ಲಿ ದೊಡ್ಡ ಏನೇನೋ ಹಾಕ್ಕೊಂಡಿರ್ತಾರೆ, ಇಲ್ಲೇನೋ ಅದು ನೋಡೋಕ್ಕೆ ಆಗಲ್ಲ, ಅಯ್ಯೋಪ್ಪ ಇಷ್ಟೊಂದು ತೂಕ ಹೆಂಗೆ ಹಾಕೋತಾರೆ ಅಂತ ಹೇಳ್ತೀವಿ. ಅವ್ರಿಗೆ ಅದು ಕಂಡ್ರೇ ತುಂಬ ಖುಷಿ. ಹೆಂಗೆಂಗೋ ಮೇಕಪ್ ಮಾಡ್ಕೊಳ್ಳೋದು, ಅರ್ಧೋಗಿರೋ ಪ್ಯಾಂಟ್ ಹಾಕ್ಕೊಳ್ಳೋದು, ಅರ್ಧೋಗಿರೋ ಶರ್ಟ್ ಹಾಕ್ಕೊಳ್ಳೋದು, ಅದು ಫ್ಯಾನ್ಸಿ ತಾನೇ. ಹಾಂ, ಹಿಂದೆ ಭಿಕ್ಷುಕರು ಅಂತಿದ್ರು, ಈಗ ದುಡ್ಕೊಬಿಟ್ಟೆ ಅರ್ಧೋಗಿರೋದು ಹಾಕ್ಕೊಳ್ಳೋದು. ಇವೆಲ್ಲ ಮನಸ್ಥಿತಿ ಏನಕ್ಕೆ ಬರುತ್ತೆ ಅಂದರೆ, ಹುಚ್ಚು ಮನಸ್ಥಿತಿ ಏನಕ್ಕೆ ಬರುತ್ತೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಯಾಕೆ ಇದನ್ನು ವಿಚಾರ ಬರುತ್ತೆ ಅಂದರೆ, ಮನೆಯಲ್ಲಿ ಪಶ್ಚಿಮ ದ್ವಾರ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಯಾವುದೇ ಶುಭವಾದ ಮನೆ ಅಂದರೆ ಪಶ್ಚಿಮ ಪೂರ್ವ ಎರಡೂ ದ್ವಾರಗಳು ನಿಮ್ಮ ಮನೆಗಳಲ್ಲಿದ್ದರೆ, ಇಲ್ಲದಿದ್ದರೆ ನೀವೇನೇನೋ ರಿಪೇರಿ ಮಾಡೋಕ್ಕೆ ಹೋಗಬೇಡಿ, ಎಲ್ಲೆಲ್ಲೋ ಯಾತ್ರಾ ಸ್ಥಳಕ್ಕೆ ಹೋಗಿ ಬರಬೇಡಿ. ನಿಮ್ಮ ಮನೆಯನ್ನು ಬಾಗಿಲು, ಶುಭವಾದ ಬಾಗಿಲುಗಳನ್ನು ಇಡೋದಕ್ಕೆ ಪ್ರಯತ್ನವನ್ನು ಮಾಡಿಕೊಂಡ್ರೆ, ಆಮೇಲೆ ನಮ್ಮ ಮನೇಲಿ ಜಾಗ ಇಲ್ಲ ಸ್ವಾಮಿ ಅಂತ ಅನ್ಕೋಬೇಡಿ. ಇರುವಷ್ಟು ಜಾಗದಲ್ಲಿ, ಅದು ಬಾಡಿಗೆ ಮನೆಯೇ ಆಗಿರಲಿ, ಬಾಡಿಗೆ ಮನೆ ನಿಮ್ಗೆ 2 ಬಾಗಿಲಿರೋ ಮನೆ ಯಾರು ಕಟ್ಟೇ ಇಲ್ಲ, ನಿಮ್ಗೆ ಸಿಕ್ಕೋದೆಲ್ಲಿ ಬಂತು. ಆದರೆ ಒಂದು ತಿಳ್ಕೋಬೇಕು, ನಾವು ಜೀವನದಲ್ಲಿ ಬದುಕಬೇಕು ಅಂತ ಎಲ್ರಿಗೂ ಆಸೆ, ಮುಂದುವರಿಬೇಕು ಅಂತ ಆಸೆ. ಆದರೆ ನಿಮ್ಮ ಮನೆಯಲ್ಲಿ ಮುಂದುವರಿಯೋದಕ್ಕೆ ಮುಂಬಾಗಿಲಬೇಕು, ನಿಮಗೆ ಆಶೀರ್ವಾದ ಸಿಗೋಕ್ಕೆ ಹಿಂಬಾಗಿಲಬೇಕು. ಈ 2 ಬಾಗಿಲಿಲ್ಲ ಅಂದರೆ ಮುಂದಕ್ಕೆ ಹೆಂಗೆ ಹೋಗ್ತೀರಾ ನೀವು? ಆ ಕಾರಣದಿಂದಾಗಿ ನಾವು ನೆರಳಲ್ಲೇ ಬದುಕ್ತಾ ಇದ್ದೀವಿ. ಅದಕ್ಕೆ ನಮಗೆ ಶನೇಶ್ವರ ಸ್ವಾಮಿ ನಮ್ಮಿಂದನೇ ಸುತ್ತಾರೆ. ಜ್ಯೋತಿಷಿಗಳು ಹೇಳ್ತಾರೆ ನಿಂಗೆ ಟೈಮ್ ಚೆನ್ನಾಗಿಲ್ಲ, 7 ವರ್ಷ 8 ವರ್ಷ ಅಂತ ಅವರು ಹೇಳ್ತಾರೆ. ನಮ್ಮ ಮನೆಯಲ್ಲಿರುವ ನೆರಳು ಜ್ಯೋತಿಷಿ ಹೇಳ್ತಕ್ಕಂತಹ ಗ್ರಹಗಳನ್ನು ಹಿಡಿದು ಹೇಳ್ತಕ್ಕಂಥ ಶಾಸ್ತ್ರ ಎಷ್ಟು ಮಟ್ಟಿಗೆ ಹೊಂದಾಣಿಕೆ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಿ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ರಿಪೇರಿ ಆಗಬೇಕು ಅಂದರೆ ನಿಮ್ಮ ಮನೆಯ ಬಾಗಿಲು ಶುಭ ಅಂದರೆ, ನಿಮ್ಮ ಮನೆ ಶುಭ ಅಂದರೆ 2 ಬಾಗಿಲು ಇರಲೇಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದಿರುವ ವೀಕ್ಷಕರೇ, ಮದುವೆ ಅನ್ನುವಂಥ ಒಂದು ಪವಿತ್ರವಾದ ಬಂಧನ ಆಗಬಾರ್ದು ಅಂತ ಹೇಳಿದ್ರೆ ನಾವು ಯಾವ ರೀತಿ ಬದುಕಬೇಕು ಅನ್ನುವಂಥ ವಿಚಾರವನ್ನ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀಪಾಲ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.